ಹಾಯ್, ನಮಸ್ಕಾರ ಎಲ್ಲರಿಗೂ. ನಾನು ಗರಣಿ ಕೃಷ್ಣಮೂರ್ತಿ, ಕಾಲೇಜು ಶಿಕ್ಷಣ ಇಲಾಖೆಯಿಂದ. ಇವತ್ತು ಅರ್ಥಶಾಸ್ತ್ರದಲ್ಲಿ ಬರುವಂಥ ಒಂದು ಪ್ರಮುಖ ವಿಷಯ ಆರ್ಥಿಕ ಯೋಜನೆ. ಆ ಆರ್ಥಿಕ ಯೋಜನೆಯನ್ನು ಕುರಿತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಮಾಹಿತಿಯನ್ನು ಇಂದಿನ ಒಂದು ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಇಲ್ಲಿ ಪ್ರಮುಖವಾಗಿ ಆರ್ಥಿಕ ಯೋಜನೆ ಯಾವ ರೀತಿ ಉಗಮ ಆಯಿತು, ಯಾವ ರೀತಿ ಬೆಳವಣಿಗೆಯನ್ನು ಆಗ್ತಾ ಬಂತು, ಇನ್ನು ಭಾರತದಲ್ಲಿ ಯಾವ ರೀತಿ ಯೋಜನೆಗಳನ್ನು ಅಳವಡಿಸಿಕೊಂಡ್ವಿ, ಅವುಗಳ ಮಹತ್ವ ಏನು, ಅವುಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ನಾವು ಇವತ್ತು ವಿಶ್ಲೇಷಣೆ ಮಾಡ್ತಾ ಬರೋಣ. ಹಾಗಾದರೆ ನೋಡೋಣ ಬನ್ನಿ, ಆರ್ಥಿಕ ಯೋಜನೆ ಅನ್ನುವಂಥದ್ದು ಯಾವಾಗಲಿಂದ ಬಂತು, ಎಲ್ಲಿಂದ ಬಂತು ಅಂತ ನಾವು ನೋಡಿದ್ರೆ, ಈ ಆರ್ಥಿಕ ಯೋಜನೆ ಅನ್ನುವಂಥದ್ದು 20ನೇ ಶತಮಾನದ ಒಂದು ಪ್ರಮುಖ ಆವಿಷ್ಕಾರ. ಅಂದರೆ ಯೋಜನೆ ಅನ್ನುವಂಥದ್ದು ಹಳೆಯ ಪರಿಕಲ್ಪನೆ, ಆದರೆ ಆರ್ಥಿಕ ಯೋಜನೆ ಅನ್ನುವಂಥದ್ದು ಹೊಸ ಪರಿಕಲ್ಪನೆ. ಅಂದರೆ ಯೋಜನೆಯನ್ನು ನಾವು ಹರಪ್ಪ ಮತ್ತು ಮೊಹೆಂಜೊದಾರೋ ನಾಗರಿಕತೆಯ ಸಂದರ್ಭದಲ್ಲಿ ನಗರ ಯೋಜನೆಗಳನ್ನು ನಾವು ನೋಡ್ತಾ ಬಂದ್ವಿ. ಆದರೆ ಆ ಒಂದು ರಾಷ್ಟ್ರ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂದರೆ ಆರ್ಥಿಕ ಯೋಜನೆ ಅನ್ನುವಂತಹ ಪರಿಕಲ್ಪನೆ ಅನ್ನುವಂಥದ್ದು ಹೊಸ ಪರಿಕಲ್ಪನೆ. ಇದು 20ನೇ ಶತಮಾನದ ಆವಿಷ್ಕಾರ. ಹಾಗಾದರೆ ಈ ಒಂದು ಯೋಜನೆಯನ್ನು ಮೊದಲ ಬಾರಿಗೆ ಅಳವಡಿಸಿಕೊಂಡಂತಹ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ರಷ್ಯಾ. ಅಂದರೆ ಸೋವಿಯತ್ ರಷ್ಯಾ ಮೊದಲ ಬಾರಿಗೆ ಆರ್ಥಿಕ ಯೋಜನೆ ಎನ್ನುವಂಥ ಪರಿಕಲ್ಪನೆಯನ್ನು ಅಳವಡಿಸಿಕೊಳ್ಳುತ್ತೆ. ಅಂದರೆ ಆ ಸಂದರ್ಭದಲ್ಲಿ ರಷ್ಯಾದ ಅಧ್ಯಕ್ಷರಾಗಿರ್ತಾರೆ ಸ್ಟಾಲಿನ್. ಅವರ ಅಧ್ಯಕ್ಷತೆಯಲ್ಲಿ ಆರ್ಥಿಕ ಯೋಜನೆ ಎನ್ನುವಂಥ ಪರಿಕಲ್ಪನೆಯನ್ನು 1929ರಲ್ಲಿ ರಷ್ಯಾ ಅಳವಡಿಸಿಕೊಳ್ಳುತ್ತೆ. ಯಾವಾಗ ರಷ್ಯಾ ಆರ್ಥಿಕ ಯೋಜನೆಯನ್ನು ಅಳವಡಿಸಿಕೊಳ್ಳುತ್ತೋ ಆ ನಂತರ ಅದು ತೀವ್ರ ಆರ್ಥಿಕ ಪ್ರಗತಿಯನ್ನು ಸಾಧಿಸುತ್ತೆ. ಈ ತೀವ್ರ ಆರ್ಥಿಕ ಪ್ರಗತಿಯನ್ನು ಸಾಧಿಸಿದಂಥ ರಷ್ಯಾವನ್ನು ಕಂಡಂಥ ಹಲವಾರು ರಾಷ್ಟ್ರಗಳು ಈ ಆರ್ಥಿಕ ಯೋಜನೆಯ ಪರಿಕಲ್ಪನೆಯನ್ನು ಅಳವಡಿಸಿಕೊಳ್ತಾರೆ. ಹಾಗಾದರೆ ಆರ್ಥಿಕ ಯೋಜನೆಯನ್ನು ಮೊದಲು ಅಳವಡಿಸಿಕೊಂಡ ರಾಷ್ಟ್ರ ಯಾವುದು ಅಂದರೆ ರಷ್ಯಾ. ಯಾವಾಗ ಅಳವಡಿಸಿಕೊಳ್ಳುತ್ತೆ ಅಂದರೆ 1929ರಲ್ಲಿ ಮೊದಲ ಬಾರಿಗೆ ಆರ್ಥಿಕ ಯೋಜನೆಯನ್ನು ಅಳವಡಿಸಿಕೊಳ್ಳುತ್ತೆ. ಆ ನಂತರ ಭಾರತದಲ್ಲಿ ಈ ಆರ್ಥಿಕ ಯೋಜನೆಯನ್ನು ನಾವು ನೋಡ್ಲಿಕ್ಕೆ ಬಂದಾಗ, ಈ ಭಾರತಕ್ಕೆ ಒಂದು ಆರ್ಥಿಕ ಯೋಜನೆ ಬೇಕು ಅಂತ ಹೇಳಿದಂತಹ ಮೊದಲ ವ್ಯಕ್ತಿ ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯನವರು 1934ರಲ್ಲಿ ಒಂದು ಗ್ರಂಥವನ್ನು ಬರೀತಾರೆ, ದ ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ. ಅಂದರೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎನ್ನುವಂಥ ಗ್ರಂಥವನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು 1934ರಲ್ಲಿ ಬರೀತಾರೆ. ಈ ಒಂದು ಗ್ರಂಥದಲ್ಲಿ ಹೇಳ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ, ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್. ಅಂದರೆ ಕೈಗಾರಿಕೀಕರಣ ಇಲ್ಲವೇ ವಿನಾಶ. ಅಂದರೆ ಒಂದು ರಾಷ್ಟ್ರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂದರೆ ಆ ರಾಷ್ಟ್ರ ಕೈಗಾರಿಕೆ ಅಭಿವೃದ್ಧಿ ಆಗಬೇಕು. ಕೈಗಾರಿಕೆ ಅಭಿವೃದ್ಧಿ ಆಗಬೇಕು ಅಂದರೆ ಆ ಕೈಗಾರಿಕೆಯನ್ನು ವ್ಯವಸ್ಥಿತವಾಗಿ ಯೋಜಿಸುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಬರಬೇಕು ಅಂತ ಹೇಳ್ತಾರೆ. ಅಂದರೆ ಆರ್ಥಿಕ ಯೋಜನೆಯನ್ನು ಅಳವಡಿಸಿಕೊಳ್ಳುವಂತೆ ಶಿಫಾರಸು ಮಾಡ್ತಾರೆ ಸರ್ ಎಂ ವಿಶ್ವೇಶ್ವರಯ್ಯ. ಇದಾದ ನಂತರ 1938ರಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿಯನ್ನು ನಾವು ನೇಮಕವನ್ನು ಮಾಡ್ತೀವಿ. ಅಂದರೆ ಭಾರತಕ್ಕೆ ಸೂಕ್ತವಾದಂತಹ ಯೋಜನೆಗಳನ್ನು ಸಿದ್ಧಪಡಿಸಿ ಅದನ್ನು ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಭಾರತ ಸರ್ಕಾರ ರಾಷ್ಟ್ರೀಯ ಯೋಜನಾ ಸಮಿತಿಯನ್ನು ನೇಮಕ ಮಾಡುತ್ತೆ. ರಾಷ್ಟ್ರೀಯ ಯೋಜನಾ ಸಮಿತಿ 1938ರಲ್ಲಿ ನೇಮಕ ಆಗುತ್ತೆ ಜವಾಹರ್ಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ. ಆ ಜವಾಹರ್ಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ನೇಮಕ ಆದಂತಹ ರಾಷ್ಟ್ರೀಯ ಯೋಜನಾ ಸಮಿತಿ ಭಾರತದ ಅಭಿವೃದ್ಧಿಗೆ ಆದಂಥ ಒಂದು ನೀಲಿ ನಕ್ಷೆಯ ರೂಪದಲ್ಲಿ ಒಂದು ವರದಿಯನ್ನು ಕೊಡುತ್ತೆ. ಆದರೆ ರಾಷ್ಟ್ರೀಯ ಯೋಜನಾ ಸಮಿತಿ ಅಂದರೆ ಜವಾಹರ್ಲಾಲ್ ನೆಹರೂರವರ ನೇತೃತ್ವದಲ್ಲಿ ನೇಮಕವಾದಂತಹ ರಾಷ್ಟ್ರೀಯ ಯೋಜನಾ ಸಮಿತಿಯ ವರದಿ ಅನುಷ್ಠಾನಕ್ಕೆ ಬರಲ್ಲ. ಕಾರಣ, ಅಂದಿನ ಬ್ರಿಟಿಷ್ ಸರ್ಕಾರ 2ನೇ ಮಹಾಯುದ್ಧ ಪ್ರಾರಂಭ ಆಗಿರುತ್ತೆ. 2ನೇ ಮಹಾಯುದ್ಧಕ್ಕೆ ಮತ್ತು ರಾಜಕೀಯವಾಗಿ ಆದಂತಹ ಅಸ್ಥಿರತೆಯ ಕಾರಣದಿಂದ ಈ ರಾಷ್ಟ್ರೀಯ ಯೋಜನಾ ಸಮಿತಿ ನೀಡಿದಂತಹ ವರದಿ ಅನುಷ್ಠಾನಕ್ಕೆ ಬರಲ್ಲ. ಇದಾದ ನಂತರ ಭಾರತದಲ್ಲಿ ಹಲವಾರು ಯೋಜನೆಗಳು ಸಿದ್ಧಗೊಳ್ತವೆ. ಇವನ್ನ ನಾವು ಸುಮಾರು ಪರೀಕ್ಷೆಗಳಲ್ಲಿ ಅಂದರೆ ಮ್ಯಾಚ್ ದ ಫಾಲೋಯಿಂಗ್ ಅಂದರೆ ಹೊಂದಿಸಿ ಬರೀ ಈ ಥರ ಕ್ವಶನ್ಸನ್ನು ಕೇಳಿದ್ದಾನೆ. ಇಲ್ಲ ಬಾಂಬೆ ಯೋಜನೆಯನ್ನು ಕೊಟ್ಟೋರು ಯಾರು, ಯಾವಾಗ ಬಂತು, ಇಲ್ಲ ಗಾಂಧಿ ಯೋಜನೆಯನ್ನು ಕೊಟ್ಟವ್ರು ಯಾರು, ಗಾಂಧಿ ಯೋಜನೆ ಯಾವಾಗ ಬಂತು, ಈ ಥರ ಪ್ರಶ್ನೆಗಳನ್ನು ಕೇಳಿರೋದನ್ನ ನೋಡ್ತೀವಿ. ಹಾಗಾದರೆ ಮೊದಲ ಬಾರಿಗೆ ಬಾಂಬೆ ಯೋಜನೆಯನ್ನು 8 ಜನ ಕೈಗಾರಿಕೋದ್ಯಮಿಗಳು ಸೇರಿ ಸಿದ್ಧಪಡಿಸ್ತಾರೆ. ಇವರು 10 ವರ್ಷಗಳ ಅವಧಿಗೆ ಯೋಜನೆಯನ್ನು ಸಿದ್ಧಪಡಿಸ್ತಾರೆ. 1944ರಲ್ಲಿ ಈ ಬಾಂಬೆ ಯೋಜನೆ ಅನ್ನುವಂಥದ್ದು ಬರುತ್ತೆ. ಇದನ್ನು ಸಿದ್ಧಪಡಿಸಿದವರು ಯಾರು ಅಂದರೆ 8 ಜನ ಕೈಗಾರಿಕೋದ್ಯಮಿಗಳು. ಈ ಬಾಂಬೆ ಯೋಜನೆ ಯಾವುದಕ್ಕೆ ಆದ್ಯತೆಯನ್ನು ಕೊಡುತ್ತೆ ಅಂದರೆ ಬೃಹತ್ ಕೈಗಾರಿಕೆಗಳ ಸ್ಥಾಪನೆ
ಸ್ಥಾಪನೆಗೆ, ಅಂದರೆ ಭಾರತದಲ್ಲಿ ಬೃಹತ್ ಕೈಗಾರಿಕೆಗಳ ಸ್ಥಾಪನೆಗೆ ಮತ್ತು ಕೈಗಾರಿಕಾ ವಲಯದ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡುತ್ತೆ. ಇದು ಆ ಕಾರಣಕ್ಕೆ ಇದನ್ನು ಬಾಂಬೆ ಯೋಜನೆ ಅಂತ ಕರಿತೀವಿ. ಬಾಂಬೆ ಯೋಜನೆಗೆ ಇನ್ನೊಂದು ಹೆಸರು ಕೈಗಾರಿಕಾ ಯೋಜನೆ. ಕಾರಣ ಇದು ಕೈಗಾರಿಕಾ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡುತ್ತೆ. ಇದು ಬಂದಂಥ ವರ್ಷ ಯಾವುದು ಅಂದರೆ 1944. ಇದಾದ ನಂತರ ಗಾಂಧೀಜಿಯವರ ವಿಚಾರಧಾರೆಯಿಂದ ಪ್ರಭಾವಿತರಾದಂತಹ ಶ್ರೀಮಂತ್ ನಾರಾಯಣ್ ಅಗರ್ವಾಲ್ರವರು ಗಾಂಧಿ ಯೋಜನೆಯನ್ನು ಸಿದ್ಧಪಡಿಸ್ತಾರೆ. ಅದನ್ನು ಸಹ 1944ರಲ್ಲಿ ಬರುತ್ತೆ. ಯಾವ ಯೋಜನೆ? ಗಾಂಧಿ ಯೋಜನೆ. ನೋಡಿ, ಬಾಂಬೆ ಯೋಜನೆಯು 1944ರಲ್ಲಿ ಬಂತು, ಗಾಂಧಿ ಯೋಜನೆಯು 1944ರಲ್ಲಿ ಬರುತ್ತೆ. ಗಾಂಧಿ ಯೋಜನೆಯನ್ನು ಕೊಟ್ಟವ್ರು ಯಾರಪ್ಪ ಅಂದರೆ ಶ್ರೀಮಂತ್ ನಾರಾಯಣ್ ಅಗರ್ವಾಲ್. ಇವರು ಗಾಂಧೀಜಿಯವರ ವಿಚಾರಧಾರೆಯಿಂದ ಪ್ರಭಾವಿತರಾಗಿರ್ತಾರೆ. ಗಾಂಧೀಜಿಯವರು ಕೊಟ್ಟಂತಾನೆ ಗಾಂಧೀಜಿಯವರ ಕನಸು ಗ್ರಾಮ ಸ್ವರಾಜ್. ಅಂದರೆ ಗ್ರಾಮ ಸ್ವರಾಜ್ ಯಾವುದರ ಮೂಲಕ ಸಾಧ್ಯ? ಕೃಷಿ ಅಭಿವೃದ್ಧಿಯ ಮೂಲಕ, ಗೃಹ ಕೈಗಾರಿಕೆಗಳ ಅಭಿವೃದ್ಧಿಯ ಮೂಲಕ ಸಾಧ್ಯ ಅಂತೇಳಿ ಗಾಂಧೀಜಿಯವರ ಒಂದು ತತ್ವವಾಗಿರುತ್ತೆ. ಆ ಗಾಂಧೀಜಿಯವರ ತತ್ವದ ಆಧಾರದ ಮೇಲೆ ಗಾಂಧಿ ಯೋಜನೆಯನ್ನು ನಾರಾಯಣ್ ಅಗರ್ವಾಲ್ರವರು ಸಿದ್ಧಪಡಿಸ್ತಾರೆ. ಈ ಗಾಂಧಿ ಯೋಜನೆಯನ್ನು ಸಣ್ಣ ಕೈಗಾರಿಕೆಗಳಿಗೆ, ಗೃಹ ಕೈಗಾರಿಕೆಗಳಿಗೆ ಮತ್ತು ಕೃಷಿ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡುತ್ತೆ. ಇದಾದ ನಂತರ ಎನ್ ರಾಯ್ರವರು 1945ರಲ್ಲಿ ಎನ್ ರಾಯ್ರವರು 1945ರಲ್ಲಿ ಜನತಾ ಯೋಜನೆಯನ್ನು ಕೊಡ್ತಾರೆ. ಈ ಜನತಾ ಯೋಜನೆ ಕೃಷಿ ಮತ್ತು ಕೈಗಾರಿಕೆಗೆ ಸಂಯೋಜಿತ, ಅಂದರೆ ಸಮಾನ ಆದ್ಯತೆಯನ್ನು ಕೊಡೋಣ. ಕೃಷಿ ಮತ್ತು ಕೈಗಾರಿಕೆಯ ಮೂಲಕ ಭಾರತ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದು ಈ ಜನತಾ ಯೋಜನೆಯ ಆದ್ಯತೆಯಾಗಿರುತ್ತೆ. ಇದಾದ ನಂತರ ಭಾರತ ಸ್ವತಂತ್ರಗೊಂಡ ಸಂದರ್ಭದಲ್ಲಿ ಲೋಕನಾಯಕ್ ಎಂದೇ ಪ್ರಖ್ಯಾತರಾಗಿದ್ದಂತಹ ಜಯಪ್ರಕಾಶ್ ನಾರಾಯಣ್ರವರು ಭಾರತದ ಅಭಿವೃದ್ಧಿಗೆ ಒಂದು ಯೋಜನೆಯನ್ನು ಸಿದ್ಧಪಡಿಸ್ತಾರೆ. ಆ ಯೋಜನೆಯನ್ನು ಏನಂತ ಕರೀತಾರೆ ಅಂದರೆ ಸರ್ವೋದಯ ಯೋಜನೆ. ಅಂದರೆ ಸರ್ವೋದಯ ಯೋಜನೆಯನ್ನು ಕೊಟ್ಟವ್ರು ಯಾರು ಅಂದರೆ ಜಯಪ್ರಕಾಶ್ ನಾರಾಯಣ್. ಅಂದರೆ ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ರವರು 1950ರಲ್ಲಿ ಸರ್ವೋದಯ ಯೋಜನೆಯನ್ನು ಕೊಡ್ತಾರೆ. ಇದು ಭಾರತದಲ್ಲಿ ಸ್ವತಂತ್ರಗೊಂಡು ರಾಷ್ಟ್ರೀಯ ಯೋಜನಾ ಆಯೋಗ ಸ್ಥಾಪನೆಯಾಗುವವರೆಗೆ ಭಾರತದಲ್ಲಿ ಸಾಗಿ ಬಂದಂತಹ ಯೋಜನೆಯ ಒಂದು ಇತಿಹಾಸ. ಅಂದರೆ ಮೊದಲ ಬಾರಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಯೋಜನೆಯನ್ನು ಅಳವಡಿಸಿಕೊಳ್ಳುವಂತೆ 1934ರಲ್ಲಿ ಹೇಳ್ತಾರೆ. ಅದಾದ ನಂತರ ಜವಾಹರ್ಲಾಲ್ ನೆಹರೂರವರ ನೇತೃತ್ವದಲ್ಲಿ 1938ರಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ನೇಮಕವನ್ನು ಮಾಡ್ತೀವಿ. ಅದಾದ ನಂತರ ಬಾಂಬೆ ಯೋಜನೆ ಬರುತ್ತೆ, ಗಾಂಧಿ ಯೋಜನೆ ಬರುತ್ತೆ, ಜನತಾ ಯೋಜನೆ ಬರುತ್ತೆ. ಆ ನಂತರ ಸ್ವತಂತ್ರ ನಂತರ ಬಂದಂತಹ ಯೋಜನೆ ಸರ್ವೋದಯ ಯೋಜನೆ. ಇವೆಲ್ಲವುಗಳನ್ನು ಆಧಾರವಾಗಿ ಇಟ್ಕೊಂಡು ಭಾರತವನ್ನು ಅಭಿವೃದ್ಧಿ ಪಡಿಸಬೇಕು, ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಪರಿವರ್ತಿಸಬೇಕು ಅನ್ನುವಂಥ ಉದ್ದೇಶದಿಂದ ಸ್ವಾತಂತ್ರ್ಯ ಭಾರತ ಸರ್ಕಾರ ಭಾರತದ ಆರ್ಥಿಕ ಪ್ರಗತಿಯನ್ನು ಸಾಧಿಸುವ ಉದ್ದೇಶದಿಂದ ಪಂಚವಾರ್ಷಿಕ ಯೋಜನೆಯನ್ನು ಅಳವಡಿಸಿಕೊಳ್ಳುತ್ತೆ. ಈ ಪಂಚವಾರ್ಷಿಕ ಯೋಜನೆಗಳನ್ನು ಸಿದ್ಧಪಡಿಸಿ ಆ ಪಂಚವಾರ್ಷಿಕ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡುತ್ತೆ. ಆ ಸಂಸ್ಥೆಯೇ ರಾಷ್ಟ್ರೀಯ ಯೋಜನಾ ಆಯೋಗ. ಅಂದರೆ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಸಿದ್ಧಪಡಿಸುವ, ಗುರಿ ಮತ್ತು ಆದ್ಯತೆಗಳನ್ನು ನಿರ್ಧರಿಸುವ, ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಉದ್ದೇಶದಿಂದ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಸ್ಥಾಪನೆ ಮಾಡುತ್ತೆ ಭಾರತ ಸರ್ಕಾರ 1950 ಮಾರ್ಚ್ 15ರಂದು. ಹಾಗಾದರೆ ರಾಷ್ಟ್ರೀಯ ಯೋಜನಾ ಆಯೋಗ ಸುಮಾರು ಪ್ರಶ್ನೆಗಳು ಕೇಳಿದ್ದಾನೆ. ರಾಷ್ಟ್ರೀಯ ಯೋಜನಾ ಆಯೋಗ ಸಂವಿಧಾನಾತ್ಮಕ ಸಂಸ್ಥೆಯೋ ಅಥವಾ ಶಾಸನಾತ್ಮಕ ಸಂಸ್ಥೆಯೋ ಅಥವಾ ಸಲಹಾತ್ಮಕ ಸಂಸ್ಥೆಯೋ ಅಂತೇಳಿ ಸುಮಾರು ಪ್ರಶ್ನೆಗಳನ್ನು ಈ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ರಾಷ್ಟ್ರೀಯ ಯೋಜನಾ ಆಯೋಗ ಸಂವಿಧಾನಾತ್ಮಕ ಸಂಸ್ಥೆಯೋ ಅಲ್ಲ, ಅಥವಾ ಯಾವುದಾದರೂ ಒಂದು ಕಾಯಿದೆಯ ಅನ್ವಯ ಸ್ಥಾಪನೆಯಾದಂತಹ ಶಾಸನಾತ್ಮಕ ಸಂಸ್ಥೆಯೋ ಅಲ್ಲ, ಇದು ಸಲಹಾತ್ಮಕ ಸಂಸ್ಥೆ. ಅಂದರೆ ಕೇಂದ್ರ ಸರ್ಕಾರಕ್ಕೆ ಸಲಹಾತ್ಮಕ ಸಂಸ್ಥೆಯಾಗಿ ಸ್ಥಾಪನೆ ಆಗುತ್ತೆ ರಾಷ್ಟ್ರೀಯ ಯೋಜನಾ ಆಯೋಗ 1950 ಮಾರ್ಚ್ 15ರಂದು. ಇದು ಎಲ್ಲಿ ಸ್ಥಾಪನೆ ಆಗುತ್ತೆ, ಎಲ್ಲಿ ಕೇಂದ್ರ ಕಚೇರಿ ಅಂದರೆ ನವದೆಹಲಿಯಲ್ಲಿ ಇದರ ತನ್ನ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಹಾಗಾದರೆ ಇದರ ರಚನೆ ಅಂತ ನಾವು ನೋಡಲಿಕ್ಕೆ ಬಂದಾಗ ಇದು ಅಧ್ಯಕ್ಷರನ್ನು ಹೊಂದಿರುತ್ತೆ, ಉಪಾಧ್ಯಕ್ಷರನ್ನು ಹೊಂದಿರುತ್ತೆ ಮತ್ತು ಸದಸ್ಯರನ್ನು ಹೊಂದಿರುತ್ತೆ. ಈ ರಾಷ್ಟ್ರೀಯ ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಅಂದರೆ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಹಾಗೆಯೇ ಉಪಾಧ್ಯಕ್ಷರನ್ನು ಸರ್ಕಾರ ನೇಮಕ ಮಾಡುತ್ತೆ. ಅಂದರೆ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಯೋಜನಾ ಆಯೋಗದ ಪದನಿಮಿತ್ತ ಅಧ್ಯಕ್ಷರಾಗಿದ್ದರೆ ದಿನನಿತ್ಯದ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಲಿಕ್ಕೆ ಸರ್ಕಾರದಿಂದ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡ್ತಿದ್ವಿ. ಅದರ ಜೊತೆಗೆ ಸದಸ್ಯರನ್ನು, ಅಂದರೆ 2 ರೀತಿಯ ಸದಸ್ಯರನ್ನು ಹೊಂದಿತ್ತು, ಪೂರ್ಣಾವಧಿ ಸದಸ್ಯರನ್ನು ಹೊಂದಿತ್ತು ಮತ್ತು ಪದನಿಮಿತ್ತ ಸದಸ್ಯರನ್ನು ಹೊಂದಿತ್ತು. ಅಂದರೆ ಕೇಂದ್ರ ಸಚಿವ ಸಂಪುಟದ ಪ್ರಮುಖ
ಪ್ರಮುಖ ಖಾತೆಯ ಸಚಿವರು ಇಲ್ಲಿ ಪದನಿಮಿತ ಸದಸ್ಯರಾಗಿದ್ದರೆ ಪೂರ್ಣಾವಧಿ ಸದಸ್ಯರನ್ನು ಸರ್ಕಾರ ನೇಮಕ ಮಾಡ್ತಾ ಇತ್ತು. ಈ ರೀತಿ ಸ್ಥಾಪನೆಯಾದಂಥ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಪ್ರಸ್ತುತ ನಾವು ರದ್ದುಪಡಿಸಿ, ಯಾವಾಗ ಅಂದರೆ 2014ರಲ್ಲಿ ರದ್ದುಪಡಿಸ್ತೀವಿ. 2015 ಜನವರಿ 1ರಿಂದ ರಾಷ್ಟ್ರೀಯ ಯೋಜನಾ ಆಯೋಗದ ಸ್ಥಾನದಲ್ಲಿ ನೀತಿ ಆಯೋಗವನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಇನ್ನು ರಾಷ್ಟ್ರೀಯ ಯೋಜನಾ ಆಯೋಗ ಯೋಜನೆಗಳನ್ನು ಸಿದ್ಧಪಡಿಸ್ತಾ ಇತ್ತು, ಆದರೆ ಅದಕ್ಕೆ ಅಂತಿಮ ಅನುಮೋದನೆ ನೀಡುವಂಥ ಅಧಿಕಾರ ಯಾರಿಗಿರಲಿಲ್ಲ, ರಾಷ್ಟ್ರೀಯ ಯೋಜನಾ ಆಯೋಗಕ್ಕೆ ಇರಲಿಲ್ಲ. ಕಾರಣ ರಾಷ್ಟ್ರೀಯ ಯೋಜನಾ ಆಯೋಗದಲ್ಲಿ ರಾಜ್ಯದ ಪ್ರತಿನಿಧಿಗಳಿಗೆ ಯಾವುದೇ ಆದ್ಯತೆ ಇರಲಿಲ್ಲ, ಅದು ಕೇಂದ್ರ ಸರ್ಕಾರದ ಸಂಸ್ಥೆ ಮಾತ್ರ ಆಗಿತ್ತು. ಆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡ್ತೀವಿ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ರಾಷ್ಟ್ರೀಯ ಯೋಜನಾ ಆಯೋಗ ಸಿದ್ಧಪಡಿಸಿದಂತಹ ಯೋಜನೆಗೆ ಅಂತಿಮ ಅನುಮೋದನೆಯನ್ನು ನೀಡ್ತಾ ಇರುತ್ತೆ. ಈ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಆಗಸ್ಟ್ 6, 1952ರಲ್ಲಿ ಸ್ಥಾಪನೆ ಆಗುತ್ತೆ. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ 1952 ಆಗಸ್ಟ್ 6ರಂದು ಸ್ಥಾಪನೆ ಆಗುತ್ತೆ. ಹಾಗಾದರೆ ಯಾರಾಗಿರ್ತಾರೆ ಇದರ ಅಧ್ಯಕ್ಷರು ಅಂದರೆ ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಯೋಜನಾ ಆಯೋಗದ ಅಧ್ಯಕ್ಷರಾಗಿದ್ದರೆ ಉಪಾಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಯೋಜನಾ ಆಯೋಗದ ಉಪಾಧ್ಯಕ್ಷರೇ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಉಪಾಧ್ಯಕ್ಷರಾಗಿರ್ತಿದ್ರು. ಹಾಗೆ ರಾಷ್ಟ್ರೀಯ ಯೋಜನಾ ಆಯೋಗದ ಎಲ್ಲ ಸದಸ್ಯರು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿರ್ತಿದ್ರು. ಇದರ ಜೊತೆಗೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸದಸ್ಯರಾಗಿರ್ತಿದ್ರು. ಇದು ವರ್ಷದಲ್ಲಿ 2 ಬಾರಿ ಸಭೆಯನ್ನು ಸೇರ್ತಾ ಇತ್ತು. ಇದು ರಾಷ್ಟ್ರೀಯ ಯೋಜನಾ ಆಯೋಗ ಸಿದ್ಧಪಡಿಸಿದಂತಹ ಯೋಜನೆಗೆ ಅಥವಾ ಯೋಜನಾ ಕರಡಿಗೆ ಅಂತಿಮ ಅನುಮೋದನೆಯನ್ನು ನೀಡ್ತಾ ಇತ್ತು. ಯಾವುದು? ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಹಾಗಾದರೆ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ರದ್ದುಪಡಿಸಿ ಆ ರಾಷ್ಟ್ರೀಯ ಯೋಜನಾ ಆಯೋಗದಲ್ಲಿ ಯಾವುದನ್ನು ಸ್ಥಾಪನೆ ಮಾಡಿದ್ದೀವಿ? ನೀತಿ ಆಯೋಗವನ್ನು ಸ್ಥಾಪನೆ ಮಾಡಿದ್ವಿ. ಇಲ್ಲಿ ನೀತಿ NITI ಅಂತ ಹೇಳ್ತೀವಿ, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ನೀತಿ ಅಂದರೆ ಅದರ ಪೂರ್ಣ ಅರ್ಥ ಏನಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಈ ನೀತಿ ಆಯೋಗವನ್ನು ರಾಷ್ಟ್ರೀಯ ಯೋಜನಾ ಆಯೋಗವನ್ನು ರದ್ದುಪಡಿಸುವ ಮೂಲಕ ಸ್ಥಾಪನೆ ಮಾಡ್ತೀವಿ. ಕಾರಣ ಏನು ಅಂದರೆ 1991ರ ನಂತರ ಭಾರತವು LPG ನೀತಿಯನ್ನು ಅಥವಾ ಉದಾರೀಕರಣ ನೀತಿಯನ್ನು ಅನುಸರಿಸುತ್ತೆ. ಖಾಸಗಿ ವಲಯವನ್ನು ಉತ್ತೇಜನ ಮಾಡುತ್ತೆ. ಸಾರ್ವಜನಿಕ ಉದ್ಯಮಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡುವ ಮೂಲಕ ಖಾಸಗೀಕರಣವನ್ನು, ಉದಾರೀಕರಣವನ್ನು ಮತ್ತು ಜಾಗತೀಕರಣವನ್ನು ಅಳವಡಿಸಿಕೊಳ್ತೀವಿ. ಈ ಜಾಗತೀಕರಣ ಅಥವಾ ಹೊಸ ಈ ಉದಾರೀಕೃತ ಅರ್ಥವ್ಯವಸ್ಥೆಗೆ ಹೊಂದಿಕೊಳ್ಳುವಂತೆ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ರದ್ದುಪಡಿಸಿ ನೀತಿ ಆಯೋಗವನ್ನು ಸ್ಥಾಪನೆ ಮಾಡ್ತೀವಿ. ಹಾಗಾದರೆ ಯಾವಾಗ ಸ್ಥಾಪನೆ ಆಯಿತು ನೀತಿ ಆಯೋಗ? ಯಾವುದರ ಸ್ಥಾನದಲ್ಲಿ ಸ್ಥಾಪನೆ ಆಯಿತು ಅಂದರೆ ರಾಷ್ಟ್ರೀಯ ಯೋಜನಾ ಆಯೋಗದ ಸ್ಥಾನದಲ್ಲಿ ನೀತಿ ಆಯೋಗ ಸ್ಥಾಪನೆ ಆಗುತ್ತೆ. ಯಾವಾಗ ಸ್ಥಾಪನೆ ಆಯಿತು? ಜನವರಿ 1, 2015ರಂದು ಸ್ಥಾಪನೆ ಆಗುತ್ತೆ. ಅಂದರೆ 2014 ಆಗಸ್ಟ್ನಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ಪೀಚಲ್ಲಿ ಅಂದರೆ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ತನ್ನ ಮುಖ್ಯ ಭಾಷಣದಲ್ಲಿ ಪ್ರಸ್ತಾಪವನ್ನು ಮಾಡ್ತಾರೆ ಯೋಜನಾ ಆಯೋಗವನ್ನು ರದ್ದುಪಡಿಸುವಂತ. ಅಂತಿಮವಾಗಿ ಯೋಜನಾ ಆಯೋಗ ರದ್ದಾಗಿ ಜನವರಿ 1, 2015ರಂದು ನೀತಿ ಆಯೋಗ ಸ್ಥಾಪನೆ ಆಗುತ್ತೆ. ಹಾಗಾದರೆ ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ನೀತಿ ಆಯೋಗ ಪ್ರಧಾನಮಂತ್ರಿಗಳೇನಾಗಿರ್ತಾರೆ? ಪದನಿಮಿತ ಅಧ್ಯಕ್ಷರಾಗಿರ್ತಾರೆ. ಅದರ ದಿನನಿತ್ಯದ ಕಾರ್ಯಚಟುವಟಿಕೆಗಳನ್ನು ನೇಮಕ ಮಾಡಲಿಕ್ಕೆ ಉಪಾಧ್ಯಕ್ಷರನ್ನು ನೇಮಕವನ್ನು ಮಾಡ್ತೀವಿ. ಉಪಾಧ್ಯಕ್ಷರು ಸರ್ಕಾರದಿಂದ ನೇಮಕ ಮಾಡಲಾಗತ್ತೆ. ಈ ಉಪಾಧ್ಯಕ್ಷರ ಜೊತೆಗೆ ಪೂರ್ಣಾವಧಿ ಸದಸ್ಯರನ್ನು, ಪದನಿಮಿತ ಸದಸ್ಯರನ್ನು ಮತ್ತು ವಿಶೇಷ ಆಹ್ವಾನಿತರನ್ನು ಮತ್ತು ಗವರ್ನಿಂಗ್ ಕೌನ್ಸಿಲ್ ಇದಿಷ್ಟನ್ನು ಒಳಗೊಂಡಿದೆ. ಯಾವುದು? ನೀತಿ ಆಯೋಗ. ಅಧ್ಯಕ್ಷರು ಪ್ರಧಾನಮಂತ್ರಿಗಳಾಗಿರ್ತಾರೆ, ಉಪಾಧ್ಯಕ್ಷರನ್ನು ಸರ್ಕಾರ ನೇಮಕ ಮಾಡುತ್ತೆ. ಇನ್ನು ಉಪಾಧ್ಯಕ್ಷರ ಜೊತೆಗೆ ಪೂರ್ಣಾವಧಿ ಸದಸ್ಯರು, ಪದನಿಮಿತ ಸದಸ್ಯರು, ವಿಶೇಷ ಆಹ್ವಾನಿತರು ಮತ್ತು ಗವರ್ನಿಂಗ್ ಕೌನ್ಸಿಲ್ಗಳನ್ನು ಒಳಗೊಂಡಿದೆ. ಯಾವುದು? ನೀತಿ ಆಯೋಗ. ಹಾಗಾದರೆ ಇಲ್ಲಿ ರಚನೆ ನಾವು ನೋಡಿದಾಗ ನಿಮ್ಗೆ ಹೇಳಿದೆ ಅಧ್ಯಕ್ಷರು ಯಾರಿದ್ದಾರೆ ಪ್ರಸ್ತುತ ಪ್ರಧಾನಮಂತ್ರಿಗಳು ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳಿದೆ. ನರೇಂದ್ರ ಮೋದಿ ಪ್ರಸ್ತುತ ನೀತಿ ಆಯೋಗದ ಅಧ್ಯಕ್ಷರಾಗಿದ್ದರೆ ಸುಮನ್ ಬೆರಿ ಪ್ರಸ್ತುತ ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. CEO ಆಗಿ ನಾವು ನೇಮಕವನ್ನು ಮಾಡಿದ್ದೀವಿ. ಇತ್ತೀಚೆಗೆ ನೇಮಕ ಆದಂಥವರು ಸುಬ್ರಹ್ಮಣ್ಯನ್ ಅನ್ನೋಂಥವ್ರು ನೀತಿ ಆಯೋಗದ CEO ಅಂದರೆ ಚೀಫ್
ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಕರಿತೀವಿ. ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಸುಬ್ರಹ್ಮಣ್ಯನ್ ರವರು ನೇಮಕ ಆಗಿದ್ದಾರೆ. ಅಂದರೆ ಯೋಜನಾ ಆಯೋಗದಲ್ಲಿ CEO ಪೋಸ್ಟ್ ಇರಲಿಲ್ಲ, ಅಲ್ಲಿ ಕಾರ್ಯದರ್ಶಿ ಅಂತ ಹುದ್ದೆ ಇತ್ತು. ಆ ಕಾರ್ಯದರ್ಶಿ ಹುದ್ದೆಗೆ ಬದಲಾಗಿ ಇಲ್ಲಿ CEO ಅಂದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನ್ನುವಂಥ ಹುದ್ದೆಯನ್ನು ಹೆಚ್ಚುವರಿಯಾಗಿ ನಾವು ಇಲ್ಲಿ ನೇಮಕವನ್ನು ಮಾಡಿದ್ದೀವಿ. ಓಕೆ, ಇದು ರಚನೆ. ಅಧ್ಯಕ್ಷರು ನರೇಂದ್ರ ಮೋದಿ, ಉಪಾಧ್ಯಕ್ಷರು ಸುಮನ್ ಬೆರಿ, CEO ಸುಬ್ರಹ್ಮಣ್ಯನ್. ಇನ್ನು ಪೂರ್ಣಾವಧಿ ಸದಸ್ಯರು ಅಂತ ಸರ್ಕಾರ ನೇಮಕ ಮಾಡಿದೆ. ಯಾರು ಪೂರ್ಣಾವಧಿ ಸದಸ್ಯರು ಪ್ರಸ್ತುತ ಅಂದರೆ VK ಸರಸ್ವತ್, ಪ್ರೊಫೆಸರ್ ರಮೇಶ್ ಚಂದ್, ವಿನೋದ್ ಪೌಲ್ ಮತ್ತು ಅರವಿಂದ ವೀರಮಣಿ ಅನ್ನುವಂಥವರು ಪ್ರಸ್ತುತ ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದಾದ ನಂತರ ನಾವು ವಿಶೇಷ ಆಹ್ವಾನಿತರನ್ನು ನಾವು ನೋಡ್ಲಿಕ್ಕೆ ಬಂದಾಗ ಪಿಯೂಷ್ ಗೋಯಲ್, ನಿತಿನ್ ಗಡ್ಕರಿ, ರಾವ್ ಇಂದ್ರಜಿತ್ ಸಿಂಗ್, ಅಶ್ವಿನ್ ವೈಷ್ಣವ್, ವೀರೇಂದ್ರ ಕುಮಾರ್, ಇವರು ಕೇಂದ್ರ ಸರ್ಕಾರದ ಪ್ರಮುಖ ಸಚಿವರಾಗಿರ್ತಾರೆ. ಈ ಸಚಿವರನ್ನು ನೀತಿ ಆಯೋಗದಲ್ಲಿ ವಿಶೇಷ ಆಹ್ವಾನಿತರಾಗಿ ನೇಮಕ ಮಾಡಲಾಗುತ್ತೆ. ಈ 5 ಜನರು ಪ್ರಸ್ತುತ ನೀತಿ ಆಯೋಗದಲ್ಲಿ ವಿಶೇಷ ಆಹ್ವಾನಿತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗೆ ಪದನಿಮಿತ್ತ ಸದಸ್ಯರು ಅಂದರೆ ಆ ಪದವಿಗೆ ಬಂದರೆ, ಅಂದರೆ ಉದಾಹರಣೆ ಹಣಕಾಸು ಸಚಿವರಾದರೆ ಅವರು ನೀತಿ ಆಯೋಗದ ನೀತಿ ಆಯೋಗದ ಸದಸ್ಯರಾಗಿರ್ತಾರೆ ಅಂತ ಹೇಳ್ತೀವಿ. ಅಂದರೆ ಅರ್ಥ ಇವರು ಆ ಪದವಿಗೆ ಬಂದರೆ ಸದಸ್ಯರಾಗಿರ್ತಾರೆ. ಇವರನ್ನ ಪದನಿಮಿತ್ತ ಸದಸ್ಯರು ಅಂತ ನಾವು ಕರಿತೀವಿ. ಕೇಂದ್ರ ಹಣಕಾಸು ಸಚಿವರಾದಂತಹ ನಿರ್ಮಲಾ ಸೀತಾರಾಮನ್, ಹಾಗೆ ಗೃಹ ಸಚಿವರಾದಂತಹ ಅಮಿತ್ ಶಾ, ಹಾಗೆಯೇ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್, ಕೃಷಿ ಸಚಿವರಾದಂತಹ ನರೇಂದ್ರ ಸಿಂಗ್ ತೋಮರ್ ಪ್ರಸ್ತುತ ನೀತಿ ಆಯೋಗದಲ್ಲಿ ಪದನಿಮಿತ್ತ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಗವರ್ನಿಂಗ್ ಕೌನ್ಸಿಲ್ ಅಂತ ಇರುತ್ತೆ. ಗವರ್ನಿಂಗ್ ಕೌನ್ಸಿಲ್ನಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಗವರ್ನಿಂಗ್ ಕೌನ್ಸಿಲ್ನ ಸದಸ್ಯರಾಗಿರ್ತಾರೆ. ಇದು ಅಂತಿಮವಾಗಿ ಎಲ್ಲ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ. ಇನ್ನು ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ನಾವು ನೋಡ್ಲಿಕ್ಕೆ ಬಂದಾಗ, ಭಾರತದಲ್ಲಿ ಅಳವಡಿಸಿಕೊಂಡಂತಹ ಮಾದರಿ 5 ವರ್ಷಗಳ ಯೋಜನಾ ಮಾದರಿ, ಅದನ್ನು ಪಂಚವಾರ್ಷಿಕ ಯೋಜನೆ ಅಂತ ನಾವು ಕರಿತೀವಿ. ಅಂದರೆ 5 ವರ್ಷಗಳಿಗೆ ಒಂದು ಯೋಜನೆ ಅನುಷ್ಠಾನಕ್ಕೆ ಬರುತ್ತೆ. 1951ರಿಂದ ಪ್ರಾರಂಭ ಆಗುತ್ತೆ. ಇನ್ನು ಈ ಯೋಜನಾ ಅವಧಿ ನಮಗೆ ನೆನ್ಪಿಟ್ಕೊಳ್ಬೇಕು ಅಂತಂದರೆ, ಈ ಒಂದು ವ್ಯತ್ಯಾಸಗಳು ನಿಮಗೆ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ಆ ಯೋಜನೆಗಳು ಯಾವ ಪಂಚವಾರ್ಷಿಕ ಯೋಜನೆಯ ನಂತರ ಎಷ್ಟು ವರ್ಷಗಳ ಅಂತರ ಇತ್ತು ಅಂತ ನಮ್ಗೆ ಗೊತ್ತಾಯಿತು ಅಂದರೆ, ಯಾವ್ಯಾವ ಪಂಚವಾರ್ಷಿಕ ಯೋಜನೆ ಯಾವ ಅವಧಿನಲ್ಲಿ ಬಂತು ಅಂತೇಳಿ ನಾವು ಸುಲಭವಾಗಿ ಎಕ್ಸಾಮ್ನಲ್ಲಿ ಆನ್ಸರ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಅಂದರೆ 5 ಯೋಜನೆ ಎಷ್ಟು ವರ್ಷಗಳ ಕಾಲ ಇರುತ್ತೆ? 5 ವರ್ಷಗಳ ಕಾಲ. ಮೊದಲ ಪಂಚವಾರ್ಷಿಕ ಯೋಜನೆ ಯಾವಾಗಿಂದ ಪ್ರಾರಂಭ ಆಗುತ್ತೆ? 1951ರಿಂದ. ಈ 1951ರಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆ ಪ್ರಾರಂಭ ಆದಾಗ 3 ಪಂಚವಾರ್ಷಿಕ ಯೋಜನೆಗಳು ನಿರಂತರವಾಗಿ ಅನುಷ್ಠಾನಗೊಳ್ಳುತ್ತವೆ. 3 ಪಂಚವಾರ್ಷಿಕ ಯೋಜನೆಯ ನಂತರ 3 ವರ್ಷಗಳ ವಾರ್ಷಿಕ ಯೋಜನೆಯನ್ನು ಅಳವಡಿಸಿಕೊಳ್ತೀವಿ. ಎಷ್ಟು ಪಂಚವಾರ್ಷಿಕ ಯೋಜನೆ ಆದಮೇಲೆ ಅಂದರೆ 3 ಪಂಚವಾರ್ಷಿಕ ಯೋಜನೆ ಆದಮೇಲೆ 3 ವರ್ಷಗಳ ಅಂತರ ಇರುತ್ತೆ. ಅದಾದ ನಂತರ ಮತ್ತೆ 4ನೇ ಪಂಚವಾರ್ಷಿಕ ಯೋಜನೆ ಮತ್ತು 5ನೇ ಪಂಚವಾರ್ಷಿಕ ಯೋಜನೆ ಅನುಷ್ಠಾನಕ್ಕೆ ಬರುತ್ತೆ. ಅವೆರಡರ ಮಧ್ಯೆ ಅಂದರೆ 5 ಪಂಚವಾರ್ಷಿಕ ಯೋಜನೆ ಮತ್ತು 4 ಮತ್ತು 5ನೇ ಪಂಚವಾರ್ಷಿಕ ಯೋಜನೆ ಪೂರ್ಣಗೊಂಡ ನಂತರ 1 ವರ್ಷಗಳ ಅಂತರ ಇರುತ್ತೆ. ಅದಾದ ನಂತರ 6ನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬರುತ್ತೆ. ಈ 6ನೇ ಪಂಚವಾರ್ಷಿಕ ಯೋಜನೆ ಮತ್ತು 7ನೇ ಪಂಚವಾರ್ಷಿಕ ಯೋಜನೆಗಳು ಅನುಷ್ಠಾನಕ್ಕೆ ಬರ್ತವೆ. ಈ 6 ಮತ್ತು 7ನೇ ಪಂಚವಾರ್ಷಿಕ ಯೋಜನೆಗಳು ಅನುಷ್ಠಾನಗೊಂಡ ನಂತರ 2 ವರ್ಷಗಳ ಅಂತರ ಇರುತ್ತೆ. ಆ ನಂತರ ನಿರಂತರವಾಗಿ ಪಂಚವಾರ್ಷಿಕ ಯೋಜನೆಗಳು ಅನುಷ್ಠಾನಗೊಂಡಿವೆ. 12ನೇ ಪಂಚವಾರ್ಷಿಕ ಯೋಜನೆ ಮುಕ್ತಾಯವಾಗುವವರೆಗೆ. ಈ ಪಂಚವಾರ್ಷಿಕ ಯೋಜನೆಗಳಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದಂಥದ್ದನ್ನು ಏನನ್ನ ಕೇಳ್ಬೋದು ಅನ್ನೋದನ್ನು ಇಂದಿನಲ್ಲಿ ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ. 12 ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ. ಹಾಗಾದರೆ ಮೊದಲನೇ ಪಂಚವಾರ್ಷಿಕ ಯೋಜನೆ, ಈ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಏನು ಪ್ರಶ್ನೆಗಳನ್ನು ಕೇಳ್ಬೋದು ಅಂತಂದರೆ, ಯಾವಾಗ ಪ್ರಾರಂಭ ಆಯಿತು ಅಂತೇಳಿ ಕೇಳ್ತಾನೆ. ಆದರೆ ಆಗ ಯೋಜನೆಯ ಅಧ್ಯಕ್ಷರು ಯಾರಾಗಿದ್ದರು, ಉಪಾಧ್ಯಕ್ಷರು ಯಾರಾಗಿದ್ದರು, ಯಾವುದಕ್ಕೆ ಆದ್ಯತೆಯನ್ನು ಕೊಟ್ವಿ ಅಂತ ಕೇಳ್ತಾನೆ. ಮೊದಲನೇ ಪಂಚವಾರ್ಷಿಕ ಯೋಜನೆ 1951 ಏಪ್ರಿಲ್ 1ರಿಂದ ಜಾರಿಗೊಳ್ಳುತ್ತೆ. ಅಂದರೆ 1951ರಿಂದ 52 56ರವರೆಗೆ ಅನುಷ್ಠಾನದಲ್ಲಿರುತ್ತೆ ಮೊದಲನೇ ಪಂಚವಾರ್ಷಿಕ ಯೋಜನೆ. ಅಂದರೆ 5 ವರ್ಷಗಳ ಕಾಲ ಅನುಷ್ಠಾನದಲ್ಲಿರುತ್ತೆ. ಆಗ ಇದು ಅಂದರೆ ಈ ಯೋಜನೆ 51ರಿಂದ ಜಾರಿಗೆ ಬಂದ್ರೂ ಈ ಅಂತಿಮ ಕರಡು ಅನುಮೋದನೆಯಾಗಿ ಅದು ಜಾರಿಗೆ ಬಂದಿದ್ದು 1952 ಡಿಸೆಂಬರಿಂದ.
ಆಗ ಯೋಜನಾ ಆಯೋಗದ ಅಧ್ಯಕ್ಷರು ಪಂಡಿತ್ ಜವಾಹರ್ಲಾಲ್ ನೆಹರು ಇದ್ದರೆ ಉಪಾಧ್ಯಕ್ಷರಾಗಿ ಗುಲ್ಜಾರಿ ಲಾಲ್ ನಂದಾ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಇದು ತುಂಬ ಪರೀಕ್ಷೆಗಳಲ್ಲಿ ಪ್ರಶ್ನೆ ಆಗಿರುವಂಥದ್ದು. ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಯಾವುದಕ್ಕೆ ಆದ್ಯತೆಯನ್ನು ಕೊಟ್ವಿ ಅಂತ. ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹೆಚ್ಚಿನ ಆದ್ಯತೆಯನ್ನು ಅಥವಾ ಮೊದಲ ಆದ್ಯತೆಯನ್ನು ಕೃಷಿ ಅಂತ ಕೊಡ್ತೀವಿ. ಅಂದರೆ ಕೃಷಿ ಮತ್ತು ನೀರಾವರಿಗೆ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ. ಈ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ನಮ್ಮ ಗುರಿ ಏನಾಗಿರುತ್ತೆ ಅಂದರೆ 2.1% ಪ್ರಗತಿಯನ್ನು ಸಾಧಿಸುವಂಥ, ಅಂದರೆ ಭಾರತದ GDP ಬೆಳವಣಿಗೆ ದರ 2.1% ಸಾಧಿಸುವುದು ಮೊದಲ ಪಂಚವಾರ್ಷಿಕ ಯೋಜನೆಯ ಗುರಿಯಾಗಿರುತ್ತೆ. ಆದರೆ ಆ ಪಂಚವಾರ್ಷಿಕ ಯೋಜನೆ ಮುಗಿದ ನಂತರ ಭಾರತದ ಸಾಧನೆ 3.7% ಇರುತ್ತೆ. ಅಂದರೆ ನಮ್ಮ ಗುರಿಯನ್ನು ಮೀರಿ ಪಂಚವಾರ್ಷಿಕ ಯೋಜನೆ ಯಶಸ್ಸನ್ನು ಕಾಣುತ್ತೆ. ನಮ್ಮ ಗುರಿ 2.1 ಆದರೆ ನಮ್ಮ ಸಾಧನೆ 3.7% ಆಗಿರುತ್ತೆ. ಇನ್ನು ಅದಾದ ನಂತರ ಈ ಯೋಜನೆ ಯಾವುದಿನಲ್ಲಿ ಬಾಕ್ರಾನಂಗಲ್, ಹಿರಾಕುಡ್, ಮೆಟ್ಟೂರು ಜಲಾಶಯಗಳನ್ನು ನಿರ್ಮಾಣ ಕಾರ್ಯ ಪ್ರಗತಿಗೆ ಬರುತ್ತೆ ಅಥವಾ ಪ್ರಾರಂಭ ಆಗುತ್ತೆ. ಇದಾದ ನಂತರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗ್ರಾಮೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಅಥವಾ ಸಮುದಾಯ ಅಭಿವೃದ್ಧಿ ಯೋಜನೆಯನ್ನು ನಾವು ಜಾರಿಗೆ ತರ್ತೀವಿ 1952 ಅಕ್ಟೋಬರ್ 2ರಂದು. ಈ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮನ ಬ್ಲಾಕ್ ಮಟ್ಟದಲ್ಲಿ ನಾವು ಅನುಷ್ಠಾನಕ್ಕೆ ತರ್ತೀವಿ. ಅಂದರೆ ಸಮುದಾಯದ ಸಹಭಾಗಿತ್ವದೊಂದಿಗೆ ಗ್ರಾಮೀಣ ಪ್ರದೇಶವನ್ನು ಅಭಿವೃದ್ಧಿಪಡಿಸುವಂಥದ್ದು ಸಮುದಾಯ ಅಭಿವೃದ್ಧಿ ಯೋಜನೆಯ ಉದ್ದೇಶ ಆಗಿರುತ್ತೆ. ಇದರ ಜೊತೆಗೆ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಿಸುವ ಉದ್ದೇಶದಿಂದ 1952ರಲ್ಲಿ ಕುಟುಂಬ ಯೋಜನೆಯನ್ನು ಜಾರಿಗೆ ತರ್ತೀವಿ. ಈ ಕುಟುಂಬ ಯೋಜನೆಯ ಉದ್ದೇಶ ಅಂದರೆ ಭಾರತದಲ್ಲಿ ಜನಸಂಖ್ಯೆಯನ್ನು ನಿಯಂತ್ರಿಸುವಂಥದ್ದು. ಆ ಮೂಲಕ ಕುಟುಂಬ ಯೋಜನೆಯನ್ನು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಅಳವಡಿಸಿಕೊಂಡಂತಹ ಮೊದಲ ರಾಷ್ಟ್ರ ಭಾರತ ಆಗುತ್ತೆ. ಅಂದರೆ ಕುಟುಂಬ ಯೋಜನೆಯನ್ನು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಅಳವಡಿಸಿಕೊಂಡಂತಹ ಮೊದಲ ರಾಷ್ಟ್ರ ಭಾರತ. 1952ರಲ್ಲಿ ಕುಟುಂಬ ಯೋಜನೆಯನ್ನು ಅಳವಡಿಸಿಕೊಳ್ತೀವಿ. ಈ ಸಮುದಾಯ ಅಭಿವೃದ್ಧಿ ಯೋಜನೆಯ ಜೊತೆಗೆ ರಾಷ್ಟ್ರೀಯ ವಿಸ್ತರಣಾ ಸೇವಾ ಕಾರ್ಯಕ್ರಮ ಅಂತೇಳಿ 1953ರಲ್ಲಿ ಜಾರಿಗೆ ತರುತ್ತೆ. ಈ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹೊರತುಪಡಿಸಿ ಉಳಿದ ಪ್ರದೇಶದಲ್ಲಿ. ಇದಾದ ನಂತರ 1955ರಲ್ಲಿ ಜುಲೈ 1ರಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು, ಅಂದರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇರುತ್ತೆ, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಪುನರ್ ನಾಮಕರಣವನ್ನು ಮಾಡ್ತೀವಿ. ಓಕೆ, ಅದಾದ ನಂತರ 53ರಲ್ಲಿ ರಾಷ್ಟ್ರೀಯ ವಿಸ್ತರಣಾ ಸೇವಾ ಕಾರ್ಯಕ್ರಮ ಬರುತ್ತೆ. ಇನ್ನು ಈ ಒಂದು ಪಂಚವಾರ್ಷಿಕ ಯೋಜನೆ ಯಾವ ಮಾದರಿಯನ್ನು ಅಳವಡಿಸಿಕೊಂಡಿತ್ತು ಅಂತ ಕೇಳ್ತಾನೆ. ಮೊದಲನೇ ಪಂಚವಾರ್ಷಿಕ ಯೋಜನೆ ಪ್ರಮುಖವಾಗಿ ಹ್ಯಾರಡ್ ಡೋಮರ್ ಅವರ ಅಭಿವೃದ್ಧಿ ಮಾದರಿ, ಅಂದರೆ ಹ್ಯಾರಡ್ ಡೋಮರ್ ಗ್ರೋತ್ ಮಾಡೆಲ್ ಅಂತ ಇದೆ. ಆ ಹ್ಯಾರಡ್ ಡೋಮರ್ ಅವರ ಅಭಿವೃದ್ಧಿ ಮಾದರಿಯ ಆಧಾರದ ಮೇಲೆ ಮೊದಲನೇ ಪಂಚವಾರ್ಷಿಕ ಯೋಜನೆಯನ್ನು ಸಿದ್ಧಪಡಿಸಿ ಅನುಷ್ಠಾನಗೊಳಿಸಲಾಗುತ್ತೆ. ಇದು ಮೊದಲ ಪಂಚವಾರ್ಷಿಕ ಯೋಜನೆ. ಇನ್ನು ಎರಡನೇ ಪಂಚವಾರ್ಷಿಕ ಯೋಜನೆಯನ್ನು ನಾವು ನೋಡ್ಲಿಕ್ಕೆ ಬಂದಾಗ, ಎರಡನೇ ಪಂಚವಾರ್ಷಿಕ ಯೋಜನೆ 1956ರಿಂದ 1961ರವರೆಗೆ ಅನುಷ್ಠಾನದಲ್ಲಿರುತ್ತೆ. ಈ ಎರಡನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಯೋಜನಾ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಜವಾಹರ್ಲಾಲ್ ನೆಹರು ಯೋಜನಾ ಆಯೋಗದ ಅಧ್ಯಕ್ಷರಾಗಿದ್ದರೆ ಕೃಷ್ಣಮಾಚಾರಿ ಉಪಾಧ್ಯಕ್ಷರಾಗಿರ್ತಾರೆ. ಓಕೆ, ಈ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಮೊದಲ ಆದ್ಯತೆಯನ್ನು ಯಾವುದಕ್ಕೆ ಕೊಡ್ತೀವಿ ಅಂದರೆ ಕೈಗಾರಿಕೆ. ಅದರಲ್ಲೂ ಕೈಗಾರಿಕೆ ಅನ್ನೋದಕ್ಕಿಂತ ಮೂಲ ಕೈಗಾರಿಕೆಗಳ ಪ್ರಗತಿಗೆ ಎರಡನೇ ಪಂಚವಾರ್ಷಿಕ ಯೋಜನೆ ಮೊದಲ ಆದ್ಯತೆಯನ್ನು ನೀಡುತ್ತೆ. ಮೊದಲನೇ ಪಂಚವಾರ್ಷಿಕ ಯೋಜನೆ ಕೃಷಿಗೆ ಆದ್ಯತೆಯನ್ನು ನೀಡಿದ್ರೆ, ಎರಡನೇ ಪಂಚವಾರ್ಷಿಕ ಯೋಜನೆ ಕೈಗಾರಿಕೆ, ಅದರಲ್ಲೂ ವಿಶೇಷವಾಗಿ ಮೂಲ ಕೈಗಾರಿಕೆಗಳ ಪ್ರಗತಿಗೆ ಎರಡನೇ ಪಂಚವಾರ್ಷಿಕ ಯೋಜನೆ ವಿಶೇಷ ಮಹತ್ವವನ್ನು ನೀಡುತ್ತೆ. ಇನ್ನು ಆಗ ಗಂಭೀರ ಸ್ವರೂಪದ ಆಹಾರ ಸಮಸ್ಯೆಯನ್ನು ಎದುರಿಸ್ತಾ ಇರುತ್ತೆ. ಆ ಆಹಾರ ಸಮಸ್ಯೆಯನ್ನು ನಿವಾರಣೆ ಮಾಡೋದು ಸಹ ಎರಡನೇ ಪಂಚವಾರ್ಷಿಕ ಯೋಜನೆಯ ಗುರಿಯಾಗಿರುತ್ತೆ. ನಾನು ಹೇಳಿದೆ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ 2.1% ಗುರಿಯನ್ನು ಇಟ್ಕೊಂಡಿದ್ವಿ, ಆದರೆ 3.7% ಪ್ರಗತಿ ಆಯಿತು. ಅಂದರೆ ನಮ್ಮ ನಿರೀಕ್ಷೆಗೆ ಮೀರಿ ನಾವು ಯಾವಾಗ ಪ್ರಗತಿಯನ್ನು ಸಾಧಿಸ್ತೀವೋ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ 5% ಪ್ರಗತಿಯನ್ನು ಸಾಧಿಸಬೇಕು ಅಂತೇಳಿ ಸರ್ಕಾರ ತನ್ನ ಗುರಿಯನ್ನು ನಿಗದಿಪಡಿಸುತ್ತೆ. ಆಗ 4.75% ಪ್ರಗತಿಯನ್ನು ಸಾಧಿಸುತ್ತೆ. ಅಂದರೆ ಗುರಿಯನ್ನು ನಾವು ಆಗಲಿಲ್ಲ ಅಂದರೂ ಸಹ ಭಾರತ ಉತ್ತಮ ಪ್ರಗತಿಯನ್ನು ಸಾಧಿಸುತ್ತೆ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ನಾನು ಹೇಳಿದೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಪ್ರಮುಖವಾಗಿ ಹ್ಯಾರಡ್ ಡೋಮರ್ ಮಾದರಿಯನ್ನು ಆಧರಿಸಿದರೆ, ಮೊದಲನೇ ಪಂಚವಾರ್ಷಿಕ ಯೋಜನೆ ಹ್ಯಾರಡ್ ಡೋಮರ್ ಅವರ ಮಾದರಿಯನ್ನು ಆಧಾರವಾಗಿ ಇಟ್ಕೊಂಡ್ರೆ, ಎರಡನೇ ಪಂಚವಾರ್ಷಿಕ ಯೋಜನೆ
PC ಮಹಲನೋಬಿಸ್ರವರ ಮಾದರಿಯನ್ನು ಅಳವಡಿಸಿಕೊಂಡಿತ್ತು. ಅಂದರೆ ಮೊದಲನೇ ಪಂಚವಾರ್ಷಿಕ ಯೋಜನೆಯ ಮಾದರಿ ಆರಡ್ ಡೋಮರ್ ಮಾದರಿ, ಆದರೆ ಎರಡನೇ ಪಂಚವಾರ್ಷಿಕ ಯೋಜನೆಯ ಮಾದರಿ ಮಹಲನೋಬಿಸ್ ಮಾದರಿ ಅಂತ ಕೇಳ್ತೀವಿ. ತುಂಬ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿರುವಂಥದ್ದು. ಓಕೆ, ಇದಾದ ನಂತರ ಎರಡನೇ ಪಂಚವಾರ್ಷಿಕ ಯೋಜನೆ ಗುರಿ ಏನಾಗಿರುತ್ತೆ ಅಂದರೆ ಸಮಾಜವಾದಿ ಮಾದರಿಯ ಸಮಾಜವನ್ನು ನಿರ್ಮಾಣ ಮಾಡುವಂಥದ್ದು ಇದರ ಗುರಿ ಆಗಿರುತ್ತೆ. ನಾನು ಹೇಳಿದೆ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಮೊದಲ ಆದ್ಯತೆಯನ್ನು ಬೃಹತ್ ಕೈಗಾರಿಕೆಗಳಿಗೆ ಅಥವಾ ಮೂಲ ಕೈಗಾರಿಕೆಗಳಿಗೆ ಕೊಟ್ಟಿದ್ವಿ. ಆ ಹಿನ್ನೆಲೆಯಲ್ಲಿ 3 ಕೈಗಾರಿಕೆಗಳು ಸಾರ್ವಜನಿಕ ವಲಯದಲ್ಲಿ ಸ್ಥಾಪನೆ ಆಗ್ತವೆ. ಅದನ್ನು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು, ಅಂದರೆ 3 ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಗಳು ಸ್ಥಾಪನೆ ಆಗ್ತವೆ ಸರ್ಕಾರದ ಒಡೆತನದಲ್ಲಿ. ಅಂದರೆ ಸಾರ್ವಜನಿಕ ವಲಯದ ಕೈಗಾರಿಕೆಗಳೇ ಸ್ಥಾಪನೆ ಆಗ್ತವೆ. ಎಲ್ಲಿ ಅಂದರೆ ಛತ್ತೀಸ್ಗಢನ ಭಿಲಾಯ್ನಲ್ಲಿ ಸ್ಥಾಪನೆ ಆಗುತ್ತೆ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ರಷ್ಯಾದ ಸಹಕಾರದೊಂದಿಗೆ. ಇನ್ನು ಒಡಿಸ್ಸಾದ ರೂರ್ಕೆಲಾದಲ್ಲಿ ಸ್ಥಾಪನೆ ಆಗುತ್ತೆ ಜರ್ಮನಿಯ ಸಹಕಾರದೊಂದಿಗೆ. ಇದರ ಜೊತೆಗೆ ಪಶ್ಚಿಮ ಬಂಗಾಳದ ದುರ್ಗಾಪುರದಲ್ಲಿ ಇಂಗ್ಲೆಂಡಿನ ಸಹಕಾರದೊಂದಿಗೆ ಸ್ಥಾಪನೆ ಆಗ್ತವೆ. ಒಟ್ಟು 3 ಕೈಗಾರಿಕೆಗಳು, 3 ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಎರಡನೇ ಪಂಚವಾರ್ಷಿಕ ಯೋಜನೆ ಅವಧಿನಲ್ಲಿ ಸ್ಥಾಪನೆ ಆಗ್ತವೆ. ಇದಾದ ನಂತರ ಚಿತ್ತರಂಜನ್ನಲ್ಲಿ ಲೋಕೋಮೋಟಿವ್ ಫ್ಯಾಕ್ಟ್ರಿ ಸ್ಥಾಪನೆ ಆಗುತ್ತೆ. ಪೆರಂಬೂರ್ನಲ್ಲಿ ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಸ್ಥಾಪನೆ ಆಗುತ್ತೆ. ನೋಡಿ, ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾರ್ವಜನಿಕ ವಲಯದಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗ್ತವೆ. ಆ ಎಲ್ಲ ಕೈಗಾರಿಕೆಗಳು ಮೂಲ ಕೈಗಾರಿಕೆಗಳಾಗಿರ್ತವೆ ಅಥವಾ ಪ್ರಮುಖವಾದಂಥ ಕೈಗಾರಿಕೆಗಳಾಗಿರ್ತವೆ. ಇದು ಎರಡನೇ ಪಂಚವಾರ್ಷಿಕ ಯೋಜನೆಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಇನ್ನು ಎರಡನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ 1957ರಲ್ಲಿ ಹೋಮಿ ಜಹಂಗೀರ್ ಬಾಬಾರವರ ಅಧ್ಯಕ್ಷತೆಯಲ್ಲಿ ಅಣುಶಕ್ತಿ ಆಯೋಗವನ್ನು ನಾವು ರಚನೆ ಮಾಡ್ತೀವಿ. ಇದನ್ನು ಕೈಗಾರಿಕೆ ಮತ್ತು ಸಾರಿಗೆ ಯೋಜನೆ ಅಂತ ನಾವು ಕರಿತೀವಿ. ಒಟ್ಟಾರೆ 18 ಕೈಗಾರಿಕೆಗಳು ಕೇಂದ್ರ ಸರ್ಕಾರದ ಒಡೆತನದಲ್ಲಿ ಸ್ಥಾಪನೆ ಆಗ್ತವೆ ಎರಡನೇ ಪಂಚವಾರ್ಷಿಕ ಯೋಜನೆಯ ಅವಧಿನಲ್ಲಿ. ಓಕೆ, ಇನ್ನು ಮೂರನೇ ಪಂಚವಾರ್ಷಿಕ ಯೋಜನೆ ಅಂತ ನಾವು ನೋಡ್ಲಿಕ್ಕೆ ಬಂದಾಗ ಮೂರನೇ ಪಂಚವಾರ್ಷಿಕ ಯೋಜನೆ ಅವಧಿ 1961ರಿಂದ 1966. ಈ ಮೂರನೇ ಪಂಚವಾರ್ಷಿಕ ಯೋಜನೆ ಅವಧಿನಲ್ಲಿ ಯೋಜನಾ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಜವಾಹರ್ಲಾಲ್ ನೆಹರೂರವರೇ ಅಧ್ಯಕ್ಷರಾಗಿರ್ತಾರೆ. ಉಪಾಧ್ಯಕ್ಷರಾಗಿ ಗುಲ್ಜಾರಿ ಲಾಲ್ ನಂದಾ ಕಾರ್ಯನಿರ್ವಹಿಸ್ತಾರೆ. ಈ ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಮ್ಮ ಪ್ರಮುಖ ಆದ್ಯತೆ ಯಾವುದಾಗಿರುತ್ತೆ? ಸ್ವಾವಲಂಬನೆ, ಅಂದರೆ ಸ್ವಾವಲಂಬನೆಯನ್ನು ಸಾಧಿಸುವಂಥದ್ದು, ಭಾರತವನ್ನು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುವಂಥದ್ದು ಮೂರನೇ ಪಂಚವಾರ್ಷಿಕ ಯೋಜನೆಯ ನಮ್ಮ ಪ್ರಮುಖ ಆದ್ಯತೆ ಆಗಿರುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ನೀರಾವರಿ ಮತ್ತು ಮೂಲ ಕೈಗಾರಿಕೆಗಳ ಬೆಳವಣಿಗೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ಈ ಒಂದು ಯೋಜನೆ ಅವಧಿಯಲ್ಲಿ ನಮ್ಮ ಗುರಿ ಎಷ್ಟಿರುತ್ತೆ ಅಂದರೆ 5% ಪ್ರಗತಿಯನ್ನು ಸಾಧಿಸುವಂಥದ್ದು. ಈ ಒಂದು ಯೋಜನೆ ಅವಧಿಯಲ್ಲಿ 5% ಪ್ರಗತಿಯನ್ನು ಸಾಧಿಸುವುದು ನಮ್ಮ ಗುರಿಯಾಗಿರುತ್ತೆ. ಅಂದರೆ ಸುಸ್ಥಿರವಾದ ಬೆಳವಣಿಗೆಯನ್ನು ಸಾಧಿಸಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡಬೇಕು ಭಾರತವನ್ನು ಅನ್ನುವಂಥದ್ದು ಈ ಒಂದು ಯೋಜನೆಯ ಪ್ರಮುಖವಾದಂತಹ ಗುರಿಯಾಗಿರುತ್ತೆ. ಇನ್ನು ಈ ಒಂದು ಯೋಜನೆಯ ಅವಧಿನಲ್ಲಿ 4ನೇ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆಗುತ್ತೆ. ಎಲ್ಲಿ ನಾನು ಹೇಳಿದೆ 3 ಕೈಗಾರಿಕೆಗಳು ಸ್ಥಾಪನೆ ಆಗಿದ್ವು. ಈಗ 4ನೇ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಸ್ಥಾಪನೆ ಆಗುತ್ತೆ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಎಲ್ಲಿ? ಜಾರ್ಖಂಡ್ನ ಬೊಕ್ಯಾರೋದಲ್ಲಿ. ಯಾವ ರಾಷ್ಟ್ರದ ನೆರವಿನೊಂದಿಗೆ ಸ್ಥಾಪನೆ ಆಗುತ್ತೆ ಅಂದರೆ ಪ್ರಮುಖವಾಗಿ ರಷ್ಯಾದ ನೆರವಿನೊಂದಿಗೆ ಜಾರ್ಖಂಡ್ನ ಬೊಕ್ಯಾರೋದಲ್ಲಿ ಸ್ಥಾಪನೆ ಆಗುತ್ತೆ. ಎಷ್ಟನೇ ಕೈಗಾರಿಕೆ? 4ನೇ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಇದೇ ಅವಧಿನಲ್ಲಿ ಭಾರತೀಯ ಆಹಾರ ನಿಗಮನ ಸ್ಥಾಪನೆ ಮಾಡ್ತೀವಿ 1965ರಲ್ಲಿ. ಅಂದರೆ ಭಾರತದಲ್ಲಿ ಆಹಾರ ಧಾನ್ಯಗಳನ್ನು, ಅಂದರೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತ ಕೇಳಿರ್ತೀರಲ್ಲ, ಅಂದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಇವತ್ತು ನ್ಯಾಯಬೆಲೆ ಅಂಗಡಿಗಳ ಮೂಲಕ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತಿರುವಂಥದ್ದು ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಅಡಿನಲ್ಲಿ. ಅದನ್ನು ಅನುಷ್ಠಾನಗೊಳಿಸಲಿಕ್ಕೆ, ಅದಕ್ಕೆ ಅಗತ್ಯವಂತ ಆಹಾರ ಧಾನ್ಯಗಳನ್ನು ಪೂರೈಕೆ ಮಾಡಲಿಕ್ಕೆ 1965ರಲ್ಲಿ ಭಾರತೀಯ ಆಹಾರ ನಿಗಮವನ್ನು ಸ್ಥಾಪನೆ ಮಾಡ್ತೀವಿ. ಇವಿಷ್ಟು ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಗಮನಿಸುವಂಥ ಪ್ರಮುಖವಾದಂತಹ ಮಾಹಿತಿ. ಇನ್ನು ಈ ಅವಧಿನಲ್ಲಿ ಚೀನಾ ದಾಳಿ ಮಾಡುತ್ತೆ ಭಾರತದ ಮೇಲೆ. 1962ರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಗೆ ಬರುತ್ತೆ. 1964ರಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಜವಾಹರ್ಲಾಲ್ ನೆಹರು ನಿಧನವನ್ನು ಹಾಕ್ತಾರೆ. 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಆಗುತ್ತೆ. 1966ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮರಣವನ್ನು ಹಾಕ್ತಾರೆ. ಇವೆಲ್ಲವುಗಳ ಕಾರಣದಿಂದ ಮೂರನೇ ಪಂಚವಾರ್ಷಿಕ ಯೋಜನೆ ವಿಫಲವಾಗುತ್ತೆ. ಅಂದರೆ ನಾವು ಹೇಳಿದ ಗುರಿಯನ್ನು ಸಾಧಿಸಲು
ಈ ಪಂಚವಾರ್ಷಿಕ ಯೋಜನೆ ವಿಫಲವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಯೋಜನಾ ರಜೆ ಅನ್ನುವಂಥದ್ದನ್ನು ಘೋಷಣೆ ಮಾಡುತ್ತೆ. ಆ ಅಂದರೆ 3 ಪಂಚವಾರ್ಷಿಕ ಯೋಜನೆಗಳು ಪೂರ್ಣಗೊಂಡ ನಂತರ ಭಾರತ ಸರ್ಕಾರ ಯೋಜನಾ ರಜೆ ಅಂತೇಳಿ ಘೋಷಣೆ ಮಾಡಿ 3 ವಾರ್ಷಿಕ ಯೋಜನೆಗಳನ್ನು ಅಳವಡಿಸಿಕೊಳ್ಳುತ್ತೆ. 66, 67 1 ವರ್ಷ, 67, 68 2 ವರ್ಷ, 68, 69 3 ವರ್ಷ. ಈ 3 ವರ್ಷಗಳ ಅವಧಿನಲ್ಲಿ ಭಾರತ ವಾರ್ಷಿಕ ಯೋಜನೆಯನ್ನು ಅಳವಡಿಸಿಕೊಳ್ಳುತ್ತೆ. ಆ ವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಭಾರತದಲ್ಲಿ ಹಸಿರು ಕ್ರಾಂತಿ ಆಗುತ್ತೆ. ಅಂದರೆ ಭಾರತದಲ್ಲಿ ಹಸಿರು ಕ್ರಾಂತಿ ಯಾವಾಗ ಆಯಿತು ಅಂದರೆ 1966, 67 ಹೇಳ್ತೀವಿ. ಯಾವ ಪಂಚವಾರ್ಷಿಕ ಯೋಜನೆ ಅಂದರೆ ಆ ಅವಧಿನಲ್ಲಿ ಪಂಚವಾರ್ಷಿಕ ಯೋಜನೆಗಳು ಇರಲ್ಲ, ಆಗ ವಾರ್ಷಿಕ ಯೋಜನೆ ಅನುಷ್ಠಾನದಲ್ಲಿರುತ್ತೆ. ಆ ವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಭಾರತದಲ್ಲಿ ಹಸಿರು ಕ್ರಾಂತಿ ಆಗುತ್ತೆ. ಓಕೆ, ಇದಾದ ನಂತರ ಅಂದರೆ ವಾರ್ಷಿಕ ಯೋಜನೆ 3 ಪಂಚವಾರ್ಷಿಕ ಯೋಜನೆಗಳು ಪೂರ್ಣಗೊಂಡ ನಂತರ ಈ ವಾರ್ಷಿಕ ಯೋಜನೆ ಅನ್ನುವಂಥದ್ದು ನಮ್ಮಲ್ಲಿ ಅನುಷ್ಠಾನಕ್ಕೆ ಬರುತ್ತೆ. ಅಂದರೆ 1966ರಿಂದ 69 ಅವಧಿಯಲ್ಲಿ ಭಾರತದಲ್ಲಿ ಏನು ಪ್ರಮುಖವಾಗಿ ಆಹಾರ ಧಾನ್ಯಗಳ ಉತ್ಪಾದನೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗುತ್ತೆ. ಆ ಸಂದರ್ಭದಲ್ಲಿ ನಾವು ಹಸಿರು ಕ್ರಾಂತಿ ಅಂತೇಳಿ ನಾವು ಕರೆಯುವಂಥದ್ದು. ಇದಾದ ನಂತರ 4ನೇ ಪಂಚವಾರ್ಷಿಕ ಯೋಜನೆ. ಭಾರತದಲ್ಲಿ ಪ್ರಮುಖವಾಗಿ ಯಾವುದು 3 ಪಂಚವಾರ್ಷಿಕ ಯೋಜನೆಗಳ ನಂತರ ಭಾರತದಲ್ಲಿ 3 ಪಂಚವಾರ್ಷಿಕ ಯೋಜನೆಗಳ ನಂತರ ವಾರ್ಷಿಕ ಯೋಜನೆಯನ್ನು ಅಳವಡಿಸಿಕೊಳ್ತೀವಿ 3 ವರ್ಷಗಳ ಅವಧಿಗೆ. ಈ 3 ವಾರ್ಷಿಕ ಯೋಜನೆಯ ನಂತರ 4ನೇ ಯೋಜನೆ ಅನುಷ್ಠಾನಕ್ಕೆ ಬರುತ್ತೆ. ಅಂದರೆ 4ನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬರುತ್ತೆ. ಆ 4ನೇ ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾದಾಗ ಅಂದಿನ ಯೋಜನಾ ಆಯೋಗದ ಅಧ್ಯಕ್ಷರಾಗಿದ್ದರು ಅಂದರೆ ಶ್ರೀಮತಿ ಇಂದಿರಾ ಗಾಂಧಿ ಯೋಜನಾ ಆಯೋಗದ ಅಧ್ಯಕ್ಷರಾಗಿದ್ದರೆ DR ಗಾಡ್ಗಿಲ್ ಉಪಾಧ್ಯಕ್ಷರಾಗಿರ್ತಾರೆ. ಅಂದರೆ ಇದರ ಉದ್ದೇಶ ಏನಾಗಿತ್ತು ಅಂದರೆ ಭಾರತದಲ್ಲಿ ಅಂದರೆ ಹಣದುಬ್ಬರ ಇರುತ್ತೆ, ಆ ಕಾರಣಕ್ಕೆ ಸ್ಥಿರತೆಯೊಂದಿಗೆ ಬೆಳವಣಿಗೆಯನ್ನು ಸಾಧಿಸಬೇಕು ಮತ್ತು ಸ್ವಾವಲಂಬನೆಯೊಂದಿಗೆ ಪ್ರಗತಿಯನ್ನು ಸಾಧಿಸಬೇಕು ಅನ್ನುವಂಥದ್ದು 4ನೇ ಪಂಚವಾರ್ಷಿಕ ಯೋಜನೆಯ ಪ್ರಮುಖ ಉದ್ದೇಶ ಆಗಿರುತ್ತೆ. ಈ ಒಂದು ಅವಧಿಯಲ್ಲಿ GDPಯ 5.7% ಪ್ರಗತಿಯನ್ನು ಸಾಧಿಸುವಂಥದ್ದು ನಮ್ಮ ಉದ್ದೇಶ ಆಗಿರುತ್ತೆ. ಅಂದರೆ GDPಯಲ್ಲಿ 5.7% ಪ್ರಗತಿಯನ್ನು ಸಾಧಿಸಬೇಕು ಅಂತ ಗುರಿಯನ್ನು ಇಟ್ಕೊಂಡ್ರೆ ಸಾಧನೆ 3.8% ಸಾಧನೆಯಾಗುತ್ತೆ. ಈ ಒಂದು ಅವಧಿನಲ್ಲಿ ನಾವು ಪ್ರಮುಖವಾಗಿ 1969ರಲ್ಲಿ ಲೀಡ್ ಬ್ಯಾಂಕ್ ಯೋಜನೆ ಅಥವಾ ಲೀಡ್ ಬ್ಯಾಂಕ್ ಯೋಜನೆಯನ್ನು ನಾವು ಜಾರಿಗೆ ತರ್ತಾರೆ. ಅಂದರೆ ಜಿಲ್ಲೆಯ ಒಂದು ಸಮಗ್ರ ಅಭಿವೃದ್ಧಿಗಾಗಿ ಒಂದು ಬ್ಯಾಂಕನ್ನು ನಾವು ಆಯ್ಕೆ ಮಾಡ್ತೀವಿ. ಆ ಒಂದು ಬ್ಯಾಂಕು ಆ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು, ಸಮಗ್ರ ಹಣಕಾಸು ವ್ಯವಹಾರವನ್ನು ನಿರ್ವಹಿಸುತ್ತೆ. ಆ ಜಿಲ್ಲಾ ಲೀಡ್ ಬ್ಯಾಂಕ್ ಅನ್ನುವಂಥ ಯೋಜನೆಯನ್ನು ಜಾರಿಗೆ ತರುವಂತೆ ನಾರಿಮನ್ ಸಮಿತಿ ಶಿಫಾರಸು ಮಾಡುತ್ತೆ. ಆ ನಾರಿಮನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ 4ನೇ ಪಂಚವಾರ್ಷಿಕ ಯೋಜನೆಯ ಭಾಗವಾಗಿ ಈ ಲೀಡ್ ಬ್ಯಾಂಕ್ ಯೋಜನೆ ಸ್ಥಾಪನೆ ಆಗುತ್ತೆ. ನಾವು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಸ್ಥಾಪನೆ ಆಗ್ತವೆ ಭಾರತದಲ್ಲಿ, RRBs ಅಂತೇಳಿ. ಆ RRBsಗಳು ಅಂದರೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಈ ಜಿಲ್ಲಾ ಲೀಡ್ ಬ್ಯಾಂಕಿನ ಪ್ರಾಯೋಜಕತ್ವದಲ್ಲಿ ಸ್ಥಾಪನೆ ಆಗ್ತವೆ. ಸೊ ಅಂದರೆ ಈ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅವು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಬರ್ತವೆ. ಓಕೆ, ಹಾಗೆ ಸ್ಥಿರತೆಯೊಂದಿಗೆ ಬೆಳವಣಿಗೆ ಮತ್ತು ಸ್ವಾವಲಂಬನೆಯೊಂದಿಗೆ ಪ್ರಗತಿ ಸಾಧಿಸುವಂಥದ್ದು ಇದರ ಉದ್ದೇಶ ಆಗಿತ್ತು. ಈ ಒಂದು ಯೋಜನೆಯಲ್ಲಿ ಮಹಲನೋಬಿಸ್ ಮತ್ತು ಗಾಡ್ಗಿಲ್ 2 ಮಾದರಿಗಳನ್ನು ಅಳವಡಿಸಿಕೊಂಡು ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡ್ತೀವಿ. ಈ ಒಂದು ಅವಧಿನಲ್ಲಿ ಸರ್ಕಾರ ಕೊಂಡಂತಹ ದಿಟ್ಟ ಕಾರ್ಯಕ್ರಮ, ಮಹತ್ವದ ಒಂದು ಕಾರ್ಯಕ್ರಮ, ಒಂದು ಕ್ರಾಂತಿಕಾರಿ ಒಂದು ನಿರ್ಧಾರ ಅಂದರೆ ಅಂದು ಪ್ರಮುಖವಾಗಿ ಭಾರತದಲ್ಲಿ ಖಾಸಗಿ ವಲಯದ ಬ್ಯಾಂಕುಗಳು ಪ್ರಮುಖವಾದಂಥ ಬ್ಯಾಂಕುಗಳಾಗಿರ್ತವೆ. ಇದರಿಂದ ಖಾಸಗಿ ವಲಯದ ಬ್ಯಾಂಕುಗಳು ಶ್ರೀಮಂತರಿಗೆ ಸಾಲವನ್ನು ಕೊಡ್ತಾ ಇರ್ತವೆ, ಬೃಹತ್ ಕೈಗಾರಿಕೆಗಳಿಗೆ ಸಾಲವನ್ನು ಕೊಡ್ತಾ ಇರ್ತವೆ, ರೈತರಿಗಾಗಲಿ ಅಥವಾ ಸಣ್ಣ ಉದ್ಯಮಿಗಳಿಗಾಗಲಿ ಸಾಲವನ್ನು ಕೊಡ್ತಾ ಇರಲ್ಲ. ಆ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ 14 ಖಾಸಗಿ ವಲಯದ ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿ ಸಾರ್ವಜನಿಕ ವಲಯದ ಬ್ಯಾಂಕುಗಳಾಗಿ ಪರಿವರ್ತನೆ ಮಾಡುತ್ತೆ. ಅಂದರೆ 1969 ಜುಲೈ 19ರಂದು 50 ಕೋಟಿಗಿಂತ ಅಧಿಕ ಮೂಲ ಬಂಡವಾಳ ಮತ್ತು ಪಾವತಿಯಾದ ಬಂಡವಾಳವನ್ನು ಹೊಂದಿದ್ದಂತಹ 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣವನ್ನು ಮಾಡುತ್ತೆ ಸರ್ಕಾರ 4ನೇ ಪಂಚವಾರ್ಷಿಕ ಯೋಜನೆಯ ಭಾಗವಾಗಿ. ಇದಾದ ನಂತರ 1973ರಲ್ಲಿ ಬರಗಾಲ ಪೀಡಿತ ಪ್ರದೇಶ ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ಬರಗಾಲ ಪೀಡಿತ ಪ್ರದೇಶದ ಜನರ ಜೀವನ ಮಟ್ಟವನ್ನು ಮತ್ತು ಜನರ ಅಗತ್ಯ ಸೌಕರ್ಯಗಳನ್ನು ಕಲ್ಪಿಸಿಕೊಡುವ ಸಲುವಾಗಿ ಬರಗಾಲ ಪೀಡಿತ ಪ್ರದೇಶ ಅಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತೆ.
ಇದೇ ಅವಧಿನಲ್ಲಿ ಸಣ್ಣ ರೈತರು ಮತ್ತು ಅಂದರೆ ಸೀಮಾಂತ ರೈತರು ಮತ್ತು ಸಣ್ಣ ಕಾರ್ಮಿಕರ ಅಭಿವೃದ್ಧಿ ಸಂಸ್ಥೆ ಅಂತೇಳಿ ಪ್ರಾರಂಭ ಆಗುತ್ತೆ. ಅತಿ ಸಣ್ಣ ರೈತರು ಮತ್ತು ಕೃಷಿ ಕಾರ್ಮಿಕರ ಅಭಿವೃದ್ಧಿ ಸಂಸ್ಥೆ ಪ್ರಾರಂಭ ಆಗುತ್ತೆ 1973-74ರಲ್ಲಿ. ಅಂದರೆ ಸಣ್ಣ ರೈತರು ಅಥವಾ ಅತಿ ಸಣ್ಣ ರೈತರು ಮತ್ತು ಕೃಷಿ ಕಾರ್ಮಿಕರ ಅಭಿವೃದ್ಧಿ ಸಂಸ್ಥೆ ಪ್ರಾರಂಭ ಆಗುತ್ತೆ 73-74ರ ಅವಧಿನಲ್ಲಿ. ನೆಕ್ಸ್ಟು 1971ರಲ್ಲಿ ಭಾರತ ಬಾಂಗ್ಲಾದ ವಿಮೋಚನೆಗಾಗಿ ಪಾಕಿಸ್ತಾನದೊಂದಿಗೆ ಕಾದಾಡಬೇಕಾಗುತ್ತೆ. ಅದರಿಂದ ಆರ್ಥಿಕ ಸಂಕಷ್ಟ ಉದ್ಭವಿಸುತ್ತೆ. ಇದರಿಂದ GDPಯ ಗುರಿಯನ್ನು ತಲುಪಲಾಗಲಿಲ್ಲ. ನಾನು ಹೇಳಿದ್ದೆ, ಗುರಿಯನ್ನು ಸಾಧಿಸಲಿಕ್ಕೆ ಈ ಒಂದು ಪಂಚವಾರ್ಷಿಕ ಯೋಜನೆ ವಿಫಲವಾಗುತ್ತೆ. ಯಾವ ಪಂಚವಾರ್ಷಿಕ ಯೋಜನೆ? 4ನೇ ಪಂಚವಾರ್ಷಿಕ ಯೋಜನೆ. ಆ ನಂತರ ನಾವು ನೋಡೋದಾದರೆ 5ನೇ ಪಂಚವಾರ್ಷಿಕ ಯೋಜನೆ. ಈ 5ನೇ ಪಂಚವಾರ್ಷಿಕ ಅಂದರೆ 5 ವರ್ಷ, 1974ರಿಂದ 79, 5 ವರ್ಷಗಳವರೆಗೆ ಅನುಷ್ಠಾನಗೊಳ್ಳಬೇಕಿರುತ್ತೆ 5ನೇ ಪಂಚವಾರ್ಷಿಕ ಯೋಜನೆ. ಆದರೆ 1978ರಲ್ಲೇ ರದ್ದಾಗುತ್ತೆ. ಅಂದರೆ ಯಾವ ಪಂಚವಾರ್ಷಿಕ ಯೋಜನೆಯನ್ನು 1 ವರ್ಷಗಳ ಮುಂಚಿತವಾಗಿ ರದ್ದುಪಡಿಸಲಾಯಿತು ಅಂದರೆ 5ನೇ ಪಂಚವಾರ್ಷಿಕ ಯೋಜನೆಯನ್ನು 1 ವರ್ಷ ಮುಂಚಿತವಾಗಿ ನಾವು ರದ್ದುಪಡಿಸ್ತೀವಿ. ಆ ಯೋಜನಾ ಅಂದರೆ 5ನೇ ಪಂಚವಾರ್ಷಿಕ ಯೋಜನೆ ರಚನೆ ಆದಾಗ ಅಥವಾ ಪ್ರಾರಂಭ ಆದಾಗ ಅಂದಿನ ಯೋಜನೆಯ ಅಧ್ಯಕ್ಷರು ಯಾರಾಗಿರ್ತಾರೆ? ಶ್ರೀಮತಿ ಇಂದಿರಾ ಗಾಂಧಿ ಅಧ್ಯಕ್ಷರಾಗಿದ್ದರೆ PN ಅಕ್ಸಾರ್ ಅನ್ನೋಂಥವ್ರು ಉಪಾಧ್ಯಕ್ಷರಾಗಿರ್ತಾರೆ. ಈ ಒಂದು ಯೋಜನೆಯಲ್ಲಿ ಬಡತನ ನಿರ್ಮೂಲನೆಗೆ ಮತ್ತು ಸ್ವಾವಲಂಬನೆಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ. GDPಯ ಗುರಿ 5.5% ಸಾಧಿಸಬೇಕು. ಆದರೆ ಪ್ರಗತಿ 3.9% ಅಂದರೆ ನಾವು ಗುರಿಯನ್ನು ಸಾಧಿಸಲಿಕ್ಕೆ ಈ ಒಂದು ಯೋಜನೆ ಅಡಿನಲ್ಲಿ ಸಾಧ್ಯ ಆಗಲ್ಲ. 4ನೇ ಪಂಚವಾರ್ಷಿಕ ಯೋಜನೆಯಲ್ಲೂ ಸಹ ಭಾರತ ಗುರಿಯನ್ನು ತಲುಪಲಿಕ್ಕಾಗಲಿಲ್ಲ. 5ನೇ ಪಂಚವಾರ್ಷಿಕ ಯೋಜನೆಯಲ್ಲೂ ಸಹ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲಿಲ್ಲ. 1974-75ರಲ್ಲಿ ಸಣ್ಣ ರೈತರ ಅಭಿವೃದ್ಧಿ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗುತ್ತೆ. ಸಣ್ಣ ರೈತರ ಅಭಿವೃದ್ಧಿಗೋಸ್ಕರ ಸಣ್ಣ ರೈತರ ಅಭಿವೃದ್ಧಿ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತೀವಿ. ಇದೇ ಅವಧಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಆಹಾರ ಭದ್ರತೆಯನ್ನು ಸಾಧಿಸುವ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕೂಲಿ ಆಧಾರಿತ ಉದ್ಯೋಗವನ್ನು ಕೊಡುವ ಉದ್ದೇಶದಿಂದ 1977ರಲ್ಲಿ ಕೂಲಿಗಾಗಿ ಕಾಳು ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ. ಹಾಗೆಯೇ ಈ ಒಂದು ಯೋಜನೆಯ ಅವಧಿನಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಸ್ಥಾಪನೆ ಆಗ್ತವೆ. ಅಂದರೆ 1975ರಲ್ಲಿ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡ್ತೀವಿ. ಇವನ್ನ ಪ್ರಾಯೋಜಕತ್ವದ ಬ್ಯಾಂಕುಗಳು ಅಂತ ನಾವು ಕರಿತೀವಿ. ನಾನು ಹಿಂದೆ ಹೇಳಿದ್ನಲ್ಲ, ಜಿಲ್ಲಾ ಲೀಡ್ ಬ್ಯಾಂಕಿನ ಪ್ರಾಯೋಜಕತ್ವದಲ್ಲಿ ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸ್ಥಾಪನೆ ಆಗ್ತವೆ. ಈ ಜಿಲ್ಲಾ ಲೀಡ್ ಬ್ಯಾಂಕ್ ಸ್ಕೀಮನ್ನು 1969ರಲ್ಲಿ ನಾರಿಮನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ಜಾರಿಗೆ ತಂದಿದ್ವಿ. ಆ ಜಿಲ್ಲಾ ಲೀಡ್ ಬ್ಯಾಂಕಿನ ಪ್ರಾಯೋಜಕತ್ವದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದೊಂದಿಗೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಸ್ಥಾಪನೆ ಆಗ್ತವೆ 1975ರಲ್ಲಿ. ಇದಾದ ನಂತರ 1976ರಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ, ಅಂದರೆ ಮಹಿಳೆ ಮತ್ತು ಪುರುಷರ ನಡುವಿನ ವೇತನದಲ್ಲಿ ತಾರತಮ್ಯ ಇರುತ್ತೆ, ಅದನ್ನು ನಿವಾರಿಸುವ ಸಲುವಾಗಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನುವಂಥ ಕಾಯ್ದೆ ಜಾರಿಗೆ ಬರುತ್ತೆ. 1978ರಲ್ಲಿ 5ನೇ ಪಂಚವಾರ್ಷಿಕ ಯೋಜನೆಯನ್ನು ಕೊನೆಗೊಳಿಸ್ತೀವಿ. ಕಾರಣ 1977ರಲ್ಲಿ ಅಂದರೆ ಹೊಸ ಚುನಾವಣೆಗಳು ನಡೆದು ಕಾಂಗ್ರೆಸ್ ಸೋತು ಜನತಾ ಸರ್ಕಾರ ಅಧಿಕಾರಕ್ಕೆ ಬಂದಿರುತ್ತೆ. ಜನತಾ ಸರ್ಕಾರ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ವಿರುದ್ಧವಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದ್ದಂತಹ 5ನೇ ಪಂಚವಾರ್ಷಿಕ ಯೋಜನೆಯನ್ನು 1 ವರ್ಷ ಮುಂಚಿತವಾಗಿ ರದ್ದುಪಡಿಸಿ 1978ರಿಂದ 83ರವರೆಗೆ ಹೊಸ ಪಂಚವಾರ್ಷಿಕ ಯೋಜನೆಯನ್ನು ತರ್ತಾರೆ. ಅಂದರೆ 1978ರಿಂದ 80ರವರೆಗೂ ಇದು ಅನುಷ್ಠಾನಕ್ಕೆ ಬರುತ್ತೆ. ಅಂದರೆ ಈ ಅವಧಿನಲ್ಲಿ ಭಾರತ ಅಂದರೆ ಇವ್ರು ಜಾರಿಗೆ ತಂದಿದ್ದು 78ರಿಂದ 83 ಅಂತೇಳಿ ಜಾರಿಗೆ ತಂದಿರುತ್ತೆ. ಯಾವುದು 6ನೇ ಪಂಚವಾರ್ಷಿಕ ಯೋಜನೆ ಅಂತೇಳಿ ಜನತಾ ಸರ್ಕಾರ ರೂಪಿಸಿ ಜಾರಿಗೆ ತಂದಿರುತ್ತೆ. ಈ ಒಂದು ಯೋಜನೆ ಅವಧಿನಲ್ಲಿ ಅಂದರೆ 6ನೇ ಪಂಚವಾರ್ಷಿಕ ಯೋಜನೆ ಅವಧಿನಲ್ಲಿ ಭಾರತ ಸರ್ಕಾರ ಉರುಳುವ ಯೋಜನೆ ಅನ್ನುವಂಥ ಪರಿಕಲ್ಪನೆಯನ್ನು ಅಳವಡಿಸಿಕೊಳ್ಳುತ್ತೆ. ಉರುಳುವ ಯೋಜನೆ ಅಂದರೆ 5ನೇ ಇವಾಗ ಒಂದು ಪಂಚವಾರ್ಷಿಕ ಯೋಜನೆ ಮುಗಿದಿದೆ ಅಂದರೆ ಆ ನಂತರ ಮತ್ತೊಂದು ಪಂಚವಾರ್ಷಿಕ ಯೋಜನೆ ಮುಂದುವರಿಯುತ್ತೆ. ಎಲ್ಲಿಗೂ ಸಹ ಯೋಜನೆ ಅನ್ನುವಂಥ ಕಂಪ್ಲೀಟ್ ಮುಕ್ತಾಯ ಆಗಲ್ಲ. ಆ ಒಂದು ಪರಿಕಲ್ಪನೆಯನ್ನು ಗುನ್ನರ್ ಮಿರ್ಡಾಲ್ ರವರು ಕೊಡ್ತಾರೆ.
ಈ ಗುನ್ನರ್ ಮಿರ್ಡಾಲ್ರವರ ಉರುಳುವ ಯೋಜನೆ ಎನ್ನುವಂಥ ಪರಿಕಲ್ಪನೆಯನ್ನು ನಾವು 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಳವಡಿಸಿಕೊಳ್ತೀವಿ. ಆದರೆ 1980ರಲ್ಲಿ ಹೊಸದಾಗಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಆಗ ಅಸ್ತಿತ್ವದಲ್ಲಿದ್ದಂತಹ ಯೋಜನೆಯನ್ನು ರದ್ದುಪಡಿಸಿ ಹೊಸದಾಗಿ 6ನೇ ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತರುತ್ತೆ. ಈ ಒಂದು ಯೋಜನೆ ಅನುಷ್ಠಾನಕ್ಕೆ ಬರುತ್ತೆ 1980ರಿಂದ 85ರ ಅವಧಿನಲ್ಲಿ 6ನೇ ಪಂಚವಾರ್ಷಿಕ ಯೋಜನೆ ಅನುಷ್ಠಾನಕ್ಕೆ ಬರುತ್ತೆ. ಈ ಒಂದು ಯೋಜನೆಯ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಯೋಜನಾ ಆಯೋಗದ ಅಧ್ಯಕ್ಷರಾಗಿದ್ದರೆ ಎನ್ ಡಿ ತಿವಾರಿ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ನೋಡಿ, ಈ ಒಂದು ಯೋಜನೆಯ ವಿಶೇಷತೆ ಏನಂದರೆ, ಮೊದಲನೇ ಪಂಚವಾರ್ಷಿಕ ಯೋಜನೆಯನ್ನು ಬಿಟ್ಟರೆ ಗುರಿಯನ್ನು ತಲುಪಿದಂತಹ ನಂತರದ ಪಂಚವಾರ್ಷಿಕ ಯೋಜನೆ ಯಾವುದಂದರೆ 6ನೇ ಪಂಚವಾರ್ಷಿಕ ಯೋಜನೆ. 6ನೇ ಪಂಚವಾರ್ಷಿಕ ಯೋಜನೆ ನಮ್ಮ ಗುರಿ ಎಷ್ಟಾಗಿರುತ್ತೆ ಅಂದರೆ 5.2% ಪ್ರಗತಿಯನ್ನು ಸಾಧಿಸುವಂಥದ್ದು 6ನೇ ಪಂಚವಾರ್ಷಿಕ ಯೋಜನೆಯ ಗುರಿಯಾಗಿದ್ದರೆ, ಆ 6ನೇ ಪಂಚವಾರ್ಷಿಕ ಯೋಜನೆಯ ಸಾಧನೆ 5.3. ಅಂದರೆ ಗುರಿಯನ್ನು ಮೀರಿ ಭಾರತ ಅಭಿವೃದ್ಧಿಯನ್ನು ಸಾಧಿಸುತ್ತೆ 6ನೇ ಪಂಚವಾರ್ಷಿಕ ಯೋಜನೆಯ ಅಡಿನಲ್ಲಿ. ಈ ಒಂದು ಅವಧಿನಲ್ಲಿ ಮತ್ತೆ 6 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡುತ್ತೆ. 1980 ಏಪ್ರಿಲ್ 15ರಂದು ಭಾರತ ಸರ್ಕಾರ ಮತ್ತೆ 6 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡುತ್ತೆ. ಯಾವ ಬ್ಯಾಂಕುಗಳಲ್ಲಿ 200 ಕೋಟಿಗಿಂತಲೂ ಅಧಿಕವಾದಂತಹ ಪಾವತಿಯಾದ ಬಂಡವಾಳ ಮತ್ತು ಷೇರು ಬಂಡವಾಳವನ್ನು ಹೊಂದಿತ್ತು, ಆ 6 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ತೀವಿ 1980ರಲ್ಲಿ. ಅದಾದ ನಂತರ 1982 ಜನವರಿ 1ರಂದು ವಿದೇಶಿ ವ್ಯಾಪಾರಕ್ಕೆ ಅಗತ್ಯ ಹಣಕಾಸು ಸೌಲಭ್ಯವನ್ನು ಕಲ್ಪಿಸಿಕೊಡುವ ಉದ್ದೇಶದಿಂದ ಎಕ್ಸಿಮ್ ಬ್ಯಾಂಕ್ ಅಂದರೆ ರಫ್ತು ಆಮದು ಬ್ಯಾಂಕ್ ಅಂತೇಳಿ ಸ್ಥಾಪನೆ ಆಗುತ್ತೆ. ಲಾಸ್ಟ್ ಇಯರ್ KS ಪ್ರಿಲಿಮ್ಸಲ್ಲಿ ಕೇಳಿದಂಥ ಕ್ವಶನ್ನು, ಎಕ್ಸಿಮ್ ಬ್ಯಾಂಕನ್ನು ಯಾವ ಪಂಚವಾರ್ಷಿಕ ಯೋಜನೆಯ ಅಡಿನಲ್ಲಿ ಸ್ಥಾಪನೆ ಮಾಡಲಾಯಿತು? 6ನೇ ಪಂಚವಾರ್ಷಿಕ ಯೋಜನೆಯ ಭಾಗವಾಗಿ ಎಕ್ಸಿಮ್ ಬ್ಯಾಂಕ್ ಸ್ಥಾಪನೆ ಆಗುತ್ತೆ 1982 ಜನವರಿ 1ರಂದು. ಇದು ವಿದೇಶಿ ವ್ಯಾಪಾರವನ್ನು ನಿಯಂತ್ರಣ ಮಾಡಲ್ಲ. ವಿದೇಶಿ ವ್ಯಾಪಾರವನ್ನು ನಿಯಂತ್ರಣ ಮಾಡುವಂತಹ ಅಧಿಕಾರ ಅಥವಾ ಜವಾಬ್ದಾರಿ ಎಕ್ಸಿಮ್ ಬ್ಯಾಂಕ್ ಇಲ್ಲ. ಇದು ವಿದೇಶಿ ವ್ಯಾಪಾರಕ್ಕೆ ಅಗತ್ಯವಿರುವಂತಹ ಹಣಕಾಸನ್ನು ಪೂರೈಕೆ ಮಾಡುತ್ತೆ ಹೊರತು ವಿದೇಶಿ ವ್ಯಾಪಾರವನ್ನು ನಿಯಂತ್ರಣ ಮಾಡಲ್ಲ. ಇದು 1982 ಜನವರಿ 1ರಂದು 6ನೇ ಪಂಚವಾರ್ಷಿಕ ಯೋಜನೆಯ ಭಾಗವಾಗಿ ಸ್ಥಾಪನೆ ಆಗುತ್ತೆ. ಇದರ ಜೊತೆಗೆ ಗ್ರಾಮೀಣ ಅಭಿವೃದ್ಧಿಗೆ ಮತ್ತು ಕೃಷಿ ಅಭಿವೃದ್ಧಿಗೆ ಅಗತ್ಯವಿರುವಂತಹ ಹಣಕಾಸನ್ನು ಪೂರೈಕೆ ಮಾಡುವ ಸಲುವಾಗಿ ನಬಾರ್ಡ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ರಾಷ್ಟ್ರೀಯ ಬ್ಯಾಂಕ್ ಅಂತೇಳಿ ನಾವು ಕರಿತೀವಿ. ಈ ಶಿವರಾಮನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ 1982 ಜುಲೈ 12ರಂದು ನಬಾರ್ಡ್ ಸ್ಥಾಪನೆ ಆಗುತ್ತೆ. ಇದು ಪ್ರಮುಖವಾಗಿ ಕೃಷಿಗೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಅಗತ್ಯವಿರುವಂತಹ ಹಣಕಾಸು ಸಂಪನ್ಮೂಲಗಳನ್ನು ಪೂರೈಕೆ ಮಾಡುವ ಸಲುವಾಗಿ. ಅಂದರೆ ಪ್ರಸ್ತುತ ನಬಾರ್ಡ್ ಕೃಷಿ ಸಾಲದ ಮತ್ತು ಗ್ರಾಮೀಣ ಅಭಿವೃದ್ಧಿ ಹಣಕಾಸಿನ ಕೇಂದ್ರ ಬ್ಯಾಂಕ್ ಅಥವಾ ಅಫೆಕ್ಸ್ ಬ್ಯಾಂಕ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ನಂತರ 1980ರಲ್ಲಿ ಅಕ್ಟೋಬರ್ 2ರಂದು ಸಮಗ್ರ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮವನ್ನು ರಾಷ್ಟ್ರಾದ್ಯಂತ ವಿಸ್ತರಿಸ್ತೀವಿ. 1978-79ರಲ್ಲಿ ಈ IRDP ಸಮಗ್ರ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ ಜಾರಿಗೆ ಬಂದಿರುತ್ತೆ. ಅಕ್ಟೋಬರ್ 2ರಂದು ರಾಷ್ಟ್ರಾದ್ಯಂತ ವಿಸ್ತರಿಸ್ತೀವಿ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಸಮುದಾಯ ಸ್ವತ್ತುಗಳನ್ನು ನಿರ್ಮಾಣ ಮಾಡುವ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಸ್ವಉದ್ಯೋಗವನ್ನು ಉತ್ತೇಜಿಸುವ ಉದ್ದೇಶದಿಂದ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರ್ತೀವಿ. ಈ ಸಮಗ್ರ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ ಸ್ವಉದ್ಯೋಗ ಕಾರ್ಯಕ್ರಮವಾಗಿದ್ದು ಬ್ಯಾಂಕುಗಳ ಸಾಲ ಮತ್ತು ಸರ್ಕಾರದ ಸಹಾಯಧನದ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಬಡತನ ರೇಖೆಯಿಂದ ಕೆಳಗಿರುವಂಥ ಕುಟುಂಬಗಳಿಗೆ ಹಣಕಾಸು ನೆರವನ್ನು ನೀಡಲಾಗ್ತಾ ಇತ್ತು. ಈ ಒಂದು ಯೋಜನೆ 1980 ಅಕ್ಟೋಬರ್ 2ರಂದು ಜಾರಿಗೆ ಬರುತ್ತೆ. ಇದಾದ ನಂತರ ಇದರ ಭಾಗವಾಗಿ ಅಂದರೆ ಸಮಗ್ರ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮದ ಭಾಗವಾಗಿ 1982ರಲ್ಲಿ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೊಳಿಸ್ತೀವಿ. ಇದರಲ್ಲಿ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವಂಥದ್ದು ಈ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮದ ಉದ್ದೇಶ ಆಗಿರುತ್ತೆ. ಇದೇ ಅವಧಿನಲ್ಲಿ 1980ರಲ್ಲಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮವನ್ನು ಕೂಲಿ ಆಧಾರಿತ ಕಾರ್ಯಕ್ರಮವಾಗಿ ಜಾರಿಗೊಳಿಸಲಾಗುತ್ತೆ. ನೋಡಿ, ಸಮಗ್ರ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ ಅನ್ನುವಂಥದ್ದು
ಸ್ವ ಉದ್ಯೋಗ ಕಾರ್ಯಕ್ರಮ ಆಗಿದ್ದರೆ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅನ್ನುವಂಥದ್ದು ಕೂಲಿ ಆಧಾರಿತ ಉದ್ಯೋಗ ಕಾರ್ಯಕ್ರಮ ಆಗಿರುತ್ತೆ. ಅಂದರೆ ಕೆಲಸಕ್ಕೆ ಬಂದಂಥವ್ರಿಗೆ ಕೂಲಿಯನ್ನು ನೀಡಲಾಗ್ತಾ ಇತ್ತು. ಆದರೆ ಅಲ್ಲಿ ಸಮಗ್ರ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಜನರನ್ನೇ ಸ್ವಾವಲಂಬಿಗಳನ್ನಾಗಿ ಮಾಡುವ ಸಲುವಾಗಿ ಬ್ಯಾಂಕುಗಳ ಸಾಲ ಮತ್ತು ಸರ್ಕಾರದ ಸಹಾಯಧನವನ್ನು ನೀಡಲಾಗ್ತಾ ಇತ್ತು. ಇದಾದ ನಂತರ 7ನೇ ಪಂಚವಾರ್ಷಿಕ ಯೋಜನೆಯನ್ನು ನಾವು ನೋಡೋದಾದರೆ 85ಕ್ಕೆ 6ನೇ ಪಂಚವಾರ್ಷಿಕ ಯೋಜನೆ ಪೂರ್ಣಗೊಂಡಿರುತ್ತೆ. 1985ರಿಂದ 1990ರವರೆಗೆ 7ನೇ ಪಂಚವಾರ್ಷಿಕ ಯೋಜನೆಯನ್ನು ನಾವು ಜಾರಿಗೆ ತರ್ತೀವಿ. ಈ 7ನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದಾಗ ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಅಂದರೆ ರಾಜೀವ್ ಗಾಂಧಿ ಯೋಜನಾ ಆಯೋಗದ ಅಧ್ಯಕ್ಷರಾಗಿದ್ದರೆ ಮನಮೋಹನ್ ಸಿಂಗ್ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿರ್ತಾರೆ. ಈ ಒಂದು ಅವಧಿನಲ್ಲಿ ಆಹಾರ ಉತ್ಪಾದನೆ ಮತ್ತು ಉದ್ಯೋಗ ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿರುತ್ತೆ. ಈ ಅವಧಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಸತಿ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ಉದ್ದೇಶದಿಂದ ಇಂದಿರಾ ಆವಾಸ್ ಯೋಜನೆಯನ್ನು 1985-86ರಲ್ಲಿ ಜಾರಿಗೆ ತರ್ತೀವಿ. ಈ ಒಂದು ಯೋಜನೆಯ ಅವಧಿ 5% ಪ್ರಗತಿಯನ್ನು ಸಾಧಿಸುವುದಾಗಿರುತ್ತೆ. ಅಂದರೆ GDP 5% ಪ್ರಗತಿಯನ್ನು ಸಾಧಿಸುವಂಥದ್ದು ಈ ಒಂದು ಯೋಜನೆಯ ಉದ್ದೇಶ ಆಗಿರುತ್ತೆ. ಈ ಒಂದು ಯೋಜನೆಯ ಅವಧಿನಲ್ಲಿ 1989ರಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆಯನ್ನು ನಾವು ಜಾರಿಗೆ ತರ್ತೀವಿ. ಜವಾಹರ್ ರೋಜ್ಗಾರ್ ಯೋಜನೆ ಈ ಒಂದು ಯೋಜನೆಯ ಭಾಗವಾಗಿ ಜಾರಿಗೆ ಬರುತ್ತೆ. 1988-89ರಲ್ಲಿ ದಶಲಕ್ಷ ಬಾವಿ ಯೋಜನೆ, ಇದು ಸಹ ಸ್ವ ಉದ್ಯೋಗ ಕಾರ್ಯಕ್ರಮ. ದಶಲಕ್ಷ ಬಾವಿ ಯೋಜನೆ ಅಂದರೆ ಸಣ್ಣ ಮತ್ತು ಸೀಮಾಂತ ರೈತರಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಿಕೊಡುವ ಸಲುವಾಗಿ ಈ ದಶಲಕ್ಷ ಬಾವಿ ಯೋಜನೆಯನ್ನು ನಾವು ಜಾರಿಗೆ ತರ್ತೀವಿ 7ನೇ ಪಂಚವಾರ್ಷಿಕ ಯೋಜನೆಯ ಭಾಗವಾಗಿ. ಇದಿಷ್ಟು ಯೋಜನೆ 7ನೇ ಪಂಚವಾರ್ಷಿಕ ಯೋಜನೆ. 7ನೇ ಪಂಚವಾರ್ಷಿಕ ಯೋಜನೆ 1990ಕ್ಕೆ ಪೂರ್ಣಗೊಳ್ಳುತ್ತೆ. 1990ಕ್ಕೆ ಪೂರ್ಣಗೊಂಡಂತಹ ಸಂದರ್ಭದಲ್ಲಿ ಭಾರತವು ತೀವ್ರಗತಿಯ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇರುತ್ತೆ. ಹಣದುಬ್ಬರ ಅಧಿಕವಾಗಿರುತ್ತೆ, ಸರ್ಕಾರದ ಸಾಲದ ಪ್ರಮಾಣ ಗಣನೀಯವಾಗಿ ಹೆಚ್ಚಳವಾಗಿರುತ್ತೆ, ಸಾರ್ವಜನಿಕ ವೆಚ್ಚ ತೀವ್ರಗತಿಯಲ್ಲಿ ಹೆಚ್ಚಾಗ್ತಾ ಇರುತ್ತೆ. ಬಹುತೇಕ ಸಾರ್ವಜನಿಕ ಉದ್ಯಮಗಳು ನಷ್ಟದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತವೆ. ಸರ್ಕಾರ ನಮ್ಮ ರಫ್ತುಗಳು ಕಡಿಮೆಯಾಗಿ ಆಮದುಗಳ ಪ್ರಮಾಣ ಜಾಸ್ತಿ ಆಗಿರುತ್ತೆ. ವಿದೇಶಿ ವಿನಿಮಯದ ಕೊರತೆ ಉದ್ಭವ ಆಗಿರುತ್ತೆ. ಪಾವತಿ ಶುಲ್ಕಿನ ಗಂಭೀರ ಸಮಸ್ಯೆ ಅನ್ನುವಂಥದ್ದು ತಲೆದೋರಿರುತ್ತೆ. ಒಟ್ಟಾರೆ 1990ರ ಸಂದರ್ಭದಲ್ಲಿ ಭಾರತವು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇರುತ್ತೆ. ಇಂತಹ ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಅಂದರೆ 7ನೇ ಪಂಚವಾರ್ಷಿಕ ಯೋಜನೆ ಪೂರ್ಣಗೊಂಡ ನಂತರ ಪಂಚವಾರ್ಷಿಕ ಯೋಜನೆಗಳನ್ನು ಸ್ಥಗಿತಗೊಳಿಸಿ 2 ವಾರ್ಷಿಕ ಯೋಜನೆಗಳನ್ನು ಅಳವಡಿಸಿಕೊಳ್ತೀವಿ. 90, 91, 91 ಮತ್ತು 92. ಇದಾದ ನಂತರ 8ನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬರುತ್ತೆ. ಅಂದರೆ ಭಾರತದಲ್ಲಿ 1991ರಲ್ಲಿ ಆರ್ಥಿಕ ಸುಧಾರಣೆಯನ್ನು ಜಾರಿಗೆ ತರ್ತೀವಿ. ಆ ಹೊಸ ಆರ್ಥಿಕ ಸುಧಾರಣೆಗಳು ಜಾರಿಗೊಂಡ ನಂತರ ಜಾರಿಗೆ ತಂದಂತಹ ಮೊದಲ ಪಂಚವಾರ್ಷಿಕ ಯೋಜನೆ ಯಾವುದಂದರೆ 8ನೇ ಪಂಚವಾರ್ಷಿಕ ಯೋಜನೆ. ಅಥವಾ ಹೊಸ ಆರ್ಥಿಕ ಸುಧಾರಣೆಗಳು ಜಾರಿಗೊಳಿಸಿದ ನಂತರ ಅಥವಾ ಉದಾರೀಕೃತ ಅರ್ಥವ್ಯವಸ್ಥೆಯನ್ನು ಅಳವಡಿಸಿಕೊಂಡ ನಂತರ ಜಾರಿಗೊಂಡಂತಹ ಮೊದಲ ಪಂಚವಾರ್ಷಿಕ ಯೋಜನೆ 8ನೇ ಪಂಚವಾರ್ಷಿಕ ಯೋಜನೆ. PV ನರಸಿಂಹರಾವ್ರವರು ಅಧ್ಯಕ್ಷರಾಗಿದ್ದರೆ ಯೋಜನಾ ಆಯೋಗಕ್ಕೆ ಪ್ರಣವ್ ಮುಖರ್ಜಿ ಉಪಾಧ್ಯಕ್ಷರಾಗಿರ್ತಾರೆ. ಉದ್ದೇಶ ಉದ್ಯೋಗ ನಿರ್ಮಾಣದೊಂದಿಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಅನ್ನುವಂಥದ್ದು 8ನೇ ಪಂಚವಾರ್ಷಿಕ ಯೋಜನೆಯ ಪ್ರಮುಖ ಉದ್ದೇಶ ಆಗಿರುತ್ತೆ. 1993ರಲ್ಲಿ ಉದ್ಯೋಗ ಭರವಸೆ ಯೋಜನೆಯನ್ನು ಜಾರಿಗೆ ತರ್ತೀವಿ, ಕೂಲಿ ಆಧಾರಿತ ಉದ್ಯೋಗವನ್ನು ನೀಡುವ ಉದ್ದೇಶದಿಂದ. ಇದನ್ನು PV ನರಸಿಂಹರಾವ್ರವರ ನೇತೃತ್ವದಲ್ಲಿ ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣವನ್ನು ಅಳವಡಿಸಿಕೊಳ್ತೀವಿ. ಇದನ್ನು ರಾವ್ ಮನಮೋಹನ್ ಸಿಂಗ್ ಮಾದರಿ ಅಂತ ನಾವು ಕರಿತೀವಿ. ಭಾರತ ಆರ್ಥಿಕ ವ್ಯವಸ್ಥೆಗೆ ಇದನ್ನು ರಾವ್ ಮನಮೋಹನ್ ಸಿಂಗ್ ಮಾದರಿ, ಆರ್ಥಿಕ ಅಭಿವೃದ್ಧಿ ಮಾದರಿ ಅಂತೇಳಿ ನಾವು ಕರಿತೀವಿ. ಈ ಒಂದು ಯೋಜನೆ ಯಾವುದೇ ಅಂದರೆ 8ನೇ ಪಂಚವಾರ್ಷಿಕ ಯೋಜನೆಯ ಗುರಿ ಏನಾಗಿರುತ್ತೆ ಅಂದರೆ 5.6% ಪ್ರಗತಿಯನ್ನು ಸಾಧಿಸುವುದಾಗಿರುತ್ತೆ. ಆದರೆ ಈ ಹೊಸ ಆರ್ಥಿಕ ಸುಧಾರಣೆ ಹಿನ್ನೆಲೆಯಲ್ಲಿ ಭಾರತ 6.7% ಪ್ರಗತಿಯನ್ನು ಸಾಧಿಸುತ್ತೆ. ಅಂದರೆ ನಮ್ಮ ಗುರಿಯನ್ನು ಮೀರಿ ಭಾರತ ಅಭಿವೃದ್ಧಿಯನ್ನು ಸಾಧಿಸುತ್ತೆ. ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ 6, 7, 8 ನಾನು ಮುಂಚೆ ಹೇಳ್ದಂಗೆ ಮೊದಲನೇ ಪಂಚವಾರ್ಷಿಕ ಯೋಜನೆಯನ್ನು ಹೊರತುಪಡಿಸಿದ್ರೆ ನಂತರ 6, 7, 8 ಈ ಒಂದು ಯೋಜನೆ ಯಾವುದರಲ್ಲಿ ನಮ್ಮ ಗುರಿಗಿಂತ ಸಾಧನೆ ಅನ್ನುವಂಥದ್ದು ಏನಾಗಿರುತ್ತೆ ಅಧಿಕವಾಗಿರುತ್ತೆ. ಹಾಗಾದರೆ 8ನೇ ಪಂಚವಾರ್ಷಿಕ ಯೋಜನೆ ಗುರಿ 5.6 ಆಗಿದ್ದರೆ ಸಾಧನೆ 6.7 ಆಗಿರುತ್ತೆ. ಇನ್ನು
ಎಂಬತ್ತೆಂಟರಲ್ಲಿ ಸೆಬಿ ಸ್ಥಾಪನೆ ಆಗಿರುತ್ತೆ. ಆದರೆ 1992ರಲ್ಲಿ ಶಾಸನಾತ್ಮಕ ಸ್ಥಾನಮಾನವನ್ನು ಕೊಡ್ತೀವಿ. ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂದರೆ ಭಾರತೀಯ ಷೇರು ವಿಕ್ರಯ ಮಂಡಳಿ ಅನ್ನುವಂಥದ್ದು ಸ್ಥಾಪನೆ ಆಗಿರುತ್ತೆ 1988ರಲ್ಲಿ. ಆದರೆ 8ನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಅಂದರೆ 1992ರಲ್ಲಿ ಸೆಬಿಗೆ ಶಾಸನಾತ್ಮಕ ಸ್ಥಾನಮಾನವನ್ನು ಕೊಡ್ತೀವಿ. ಅಂದರೆ ಭಾರತದಲ್ಲಿ ಹಣದ ಮಾರುಕಟ್ಟೆ ಇದೆ, ಬಂಡವಾಳ ಮಾರುಕಟ್ಟೆ ಇದೆ. ಈ ಹಣದ ಮಾರುಕಟ್ಟೆಯನ್ನು ನಿಯಂತ್ರಿಸುವಂಥದ್ದು RBI, ಭಾರತೀಯ ರಿಸರ್ವ್ ಬ್ಯಾಂಕ್ ಹಣದ ಮಾರುಕಟ್ಟೆನ ನಿಯಂತ್ರಣ ಮಾಡಿದ್ರೆ, ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆಯನ್ನು, ಅದರಲ್ಲಿ ವಿಶೇಷವಾಗಿ ಭದ್ರತೆಗಳ ಮಾರುಕಟ್ಟೆ ಮತ್ತು ಸರಕುಗಳ ಮಾರುಕಟ್ಟೆ ಅಂದರೆ ಪ್ರಸ್ತುತ ಸೆಬಿ ಸರಕುಗಳ ಮಾರುಕಟ್ಟೆ ಮತ್ತು ಷೇರು ಮಾರುಕಟ್ಟೆಯನ್ನು ನಿಯಂತ್ರಿಸುತ್ತೆ. ಅಂದರೆ ಭಾರತದಲ್ಲಿ ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಿಸುವಂಥದ್ದು ಸೆಬಿ, ಭಾರತದಲ್ಲಿ ಸರಕುಗಳ ಮಾರುಕಟ್ಟೆಯನ್ನು ನಿಯಂತ್ರಿಸುವಂಥದ್ದು ಸೆಬಿ. ಇದು ಯಾವಾಗ ಸ್ಥಾಪನೆ ಆಯಿತು? 1992ರಲ್ಲಿ. ಅಂದರೆ 88ರಲ್ಲಿ ಸ್ಥಾಪನೆ ಆಗಿರುತ್ತೆ, 92ರಲ್ಲಿ ಶಾಸನಾತ್ಮಕ ಸ್ಥಾನಮಾನ ದೊರೆಯುತ್ತೆ. ಇದನ್ನು ಅಂದರೆ ಇದು ಪ್ರಸ್ತುತ ಭಾರತದ ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡ್ತಾ ಇದೆ. ಇದಾದ ನಂತರ 1995ರಲ್ಲಿ ಭಾರತವು ಐತಿಹಾಸಿಕವಾದಂತಹ ಒಂದು ವಿಶ್ವ ವ್ಯಾಪಾರ ಸಂಘಟನೆಯ ಸದಸ್ಯರಾಗುತ್ತೆ, ಅಂದರೆ ಸದಸ್ಯತ್ವವನ್ನು ಪಡೆಯುತ್ತೆ. ಅಂದರೆ ಭಾರತ ಅಂದರೆ 1995ರವರೆಗೂ ಜಾಗತಿಕವಾಗಿ ಗ್ಯಾಟ್, ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಅಂಡ್ ಟ್ರೇಡ್, ಅಂದರೆ ಸುಂಕ ಮತ್ತು ವ್ಯಾಪಾರದ ಮೇಲಿನ ಸಾಮಾನ್ಯ ಒಪ್ಪಂದ ಅಂತ ನಾವೇನು ಕರಿತಿದ್ವಲ್ಲ, ಗ್ಯಾಟ್ ಜಾರಿಯಲ್ಲಿರುತ್ತೆ. ಗ್ಯಾಟ್ನ ಸದಸ್ಯತ್ವನೂ ಭಾರತ ಹೊಂದಿರುತ್ತೆ. ಆ ಗ್ಯಾಟ್ನ ಸ್ಥಾನದಲ್ಲಿ ವಿಶ್ವ ವ್ಯಾಪಾರ ಸಂಘಟನೆ ಪ್ರಾರಂಭ ಆಗುತ್ತೆ ಜೂನ್ 1, 1995ರಲ್ಲಿ. ಈ ಜೂನ್ 1, 1995ರಲ್ಲಿ ಪ್ರಾರಂಭ ಆದಂಥ ವಿಶ್ವ ವ್ಯಾಪಾರ ಸಂಘಟನೆಯ ಸದಸ್ಯತ್ವವನ್ನು ಭಾರತ ಪಡೆಯುತ್ತೆ. ಇದಿಷ್ಟು 8ನೇ ಪಂಚವಾರ್ಷಿಕ ಯೋಜನೆ. ನೆಕ್ಸ್ಟ್ 9ನೇ ಪಂಚವಾರ್ಷಿಕ ಯೋಜನೆ ವಿಶೇಷತೆಗಳನ್ನು ನಾವು ನೋಡ್ಲಿಕ್ಕೆ ಬಂದಾಗ, 9ನೇ ಪಂಚವಾರ್ಷಿಕ ಯೋಜನೆ PV ನರಸಿಂಹರಾವ್ ಆದರೆ ಮಧು ದಂಡಾವತೆ ಉಪಾಧ್ಯಕ್ಷರಾಗಿರ್ತಾರೆ. ಅಂದರೆ ಪ್ರಗತಿಯೊಂದಿಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಸಾಧಿಸುವಂಥದ್ದು 9ನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಆಗಿರುತ್ತೆ. ಆಗ ಅಂದರೆ 1997ರಿಂದ 2002ರ ಅವಧಿಗೆ 9ನೇ ಪಂಚವಾರ್ಷಿಕ ಯೋಜನೆ ಅನುಷ್ಠಾನದಲ್ಲಿರುತ್ತೆ. ಹಾಗಾದರೆ 9ನೇ ಪಂಚವಾರ್ಷಿಕ ಯೋಜನೆ ಗುರಿ ಆಗಿರುತ್ತೆ ಅಂದರೆ 6.5% ಪ್ರಗತಿಯನ್ನು ಸಾಧಿಸುವಂಥದ್ದು. 6.5% ಪ್ರಗತಿ ನಮ್ಮ ಗುರಿಯಾಗಿದ್ದರೆ ನಮ್ಮ ಸಾಧನೆ 5.4ರಷ್ಟಾಗುತ್ತೆ. ಅಂದರೆ ಗುರಿಯನ್ನು ತಲುಪಲು 9ನೇ ಪಂಚವಾರ್ಷಿಕ ಯೋಜನೆ ವಿಫಲವಾಗುತ್ತೆ. ಈ 9ನೇ ಪಂಚವಾರ್ಷಿಕ ಯೋಜನೆ ಅಂದರೆ 2011ರಲ್ಲಿ ಸರ್ವ ಶಿಕ್ಷಾ ಅಭಿಯಾನವನ್ನು, ಅಂದರೆ ಪ್ರಾಥಮಿಕ ಶಿಕ್ಷಣವನ್ನು ಸಾರ್ವತ್ರಿಕವಾಗಿ ನೀಡುವ ಉದ್ದೇಶದಿಂದ ಸರ್ವ ಶಿಕ್ಷಾ ಅಭಿಯಾನವನ್ನು ಜಾರಿಗೆ ತರ್ತೀವಿ. ಅದರ ಜೊತೆಗೆ ಹಿಂದೆ ಇದ್ದಂತಹ ಎಲ್ಲ ಕೂಲಿ ಆಧಾರಿತ ಕಾರ್ಯಕ್ರಮಗಳನ್ನು ಸಂಯೋಜಿಸಿ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆಯನ್ನು 2000 ಸೆಪ್ಟೆಂಬರ್ 25ರಂದು ಜಾರಿಗೆ ತರ್ತೀವಿ. ನೋಡಿ, ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಅನ್ನುವಂಥದ್ದು ಕೂಲಿ ಆಧಾರಿತ ಕಾರ್ಯಕ್ರಮವಾಗಿ ಜಾರಿಗೆ ಬರುತ್ತೆ. ಹಾಗೆ ಹಿಂದೆ ಅಸ್ತಿತ್ವದಲ್ಲಿದ್ದಂತಹ ಎಲ್ಲ ಸ್ವಉದ್ಯೋಗ ಕಾರ್ಯಕ್ರಮಗಳನ್ನು ವಿಲೀನಗೊಳಿಸುವ ಮೂಲಕ 1999 ಏಪ್ರಿಲ್ 1ರಂದು ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆಯನ್ನು ನಾವು ಜಾರಿಗೆ ತರ್ತೀವಿ. 1999 ಏಪ್ರಿಲ್ 1ರಂದು ಸ್ವರ್ಣ ಜಯಂತಿ ಗ್ರಾಮ ಸ್ವರೋಜ್ಗಾರ್ ಯೋಜನೆ ಜಾರಿಗೆ ತರ್ತೀವಿ. ಇದರ ಉದ್ದೇಶ ಗ್ರಾಮೀಣ ಪ್ರದೇಶದಲ್ಲಿ ಸ್ವ ಉದ್ಯೋಗವನ್ನು ಕಲ್ಪಿಸಿಕೊಡುವಂಥದ್ದು. ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆಯ ಉದ್ದೇಶ ಗ್ರಾಮೀಣ ಪ್ರದೇಶದಲ್ಲಿ ಕೂಲಿ ಆಧಾರಿತ ಉದ್ಯೋಗವನ್ನು ನೀಡಿ ಗ್ರಾಮೀಣ ಪ್ರದೇಶದಲ್ಲಿ ಸಮುದಾಯ ಸ್ವತ್ತುಗಳನ್ನು ನಿರ್ಮಾಣ ಮಾಡುವಂಥದ್ದು ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆಯ ಉದ್ದೇಶ. ಓಕೆ, ಇನ್ನು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಸರ್ವ ಋತು ರಸ್ತೆಗಳನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು ನಾವು ಜಾರಿಗೆ ತರ್ತೀವಿ. ಇದರ ಉದ್ದೇಶ ಗ್ರಾಮೀಣ ಪ್ರದೇಶದಲ್ಲಿ ಸಂಪರ್ಕರಹಿತವಾದಂತಹ ಎಲ್ಲ ಗ್ರಾಮಗಳಿಗೂ ಸಂಪರ್ಕ ಸೌಲಭ್ಯವನ್ನು, ಅಂದರೆ ಸರ್ವ ಋತು ರಸ್ತೆಗಳನ್ನು ನಿರ್ಮಾಣ ಮಾಡುವ ಮೂಲಕ ಸಂಪರ್ಕ ಸೌಲಭ್ಯವನ್ನು ಕಲ್ಪಿಸುವ ಉದ್ದೇಶದಿಂದ ಯಾವುದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಜಾರಿಗೆ ತರುತ್ತೆ. ಜೊತೆಗೆ ಆಹಾರ ಭದ್ರತೆಯನ್ನು ಸಾಧಿಸುವ ಉದ್ದೇಶದಿಂದ ಅಂತ್ಯೋದಯ ಅನ್ನ ಯೋಜನೆಯನ್ನು 2000 ಸಾಲಿನಲ್ಲಿ ಜಾರಿಗೆ ಅಂದರೆ ಅತ್ಯಂತ ಕಡು ಬಡವರಿಗೆ ಆಹಾರ ಧಾನ್ಯಗಳನ್ನು ಕಡಿಮೆ ಬೆಲೆಯಲ್ಲಿ ರಿಯಾಯಿತಿ ದರದಲ್ಲಿ ಪೂರೈಕೆ ಮಾಡಬೇಕು ಅಂತೇಳಿ ಅಂತ್ಯೋದಯ ಅನ್ನ ಯೋಜನೆಯನ್ನು ನಾವು ಜಾರಿಗೆ ತರ್ತೇವೆ. ಇದಿಷ್ಟು 9ನೇ ಪಂಚವಾರ್ಷಿಕ ಯೋಜನೆ.
ಇನ್ನು 10ನೇ ಪಂಚವಾರ್ಷಿಕ ಯೋಜನೆಯನ್ನು ನೋಡಿದಾಗ 2002ರಿಂದ 2007ರ ಅವಧಿನಲ್ಲಿ 10ನೇ ಪಂಚವಾರ್ಷಿಕ ಯೋಜನೆ ಅನುಷ್ಠಾನದಲ್ಲಿರುತ್ತೆ. ಆಗ ಅಟಲ್ ಬಿಹಾರಿ ವಾಜಪೇಯಿ ಅಧ್ಯಕ್ಷರಾಗಿದ್ದರೆ ಕೆ.ಸಿ. ಪಂತ್ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸಮಗ್ರ ಮತ್ತು ತೀವ್ರತರವಾದ ಬೆಳವಣಿಗೆಯನ್ನು ಸಾಧಿಸುವಂಥದ್ದು 10ನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಆಗಿರುತ್ತೆ. ಇದು ಗುರಿಯನ್ನು ನಿಗದಿಪಡಿಸುತ್ತೆ. 8% ಪ್ರಗತಿಯನ್ನು ಸಾಧಿಸುವುದು ಯಾವುದು 10ನೇ ಪಂಚವಾರ್ಷಿಕ ಯೋಜನೆ ಗುರಿ ಆಗಿರುತ್ತೆ. ಸಾಧನೆ ಎಷ್ಟಾಗಿರುತ್ತೆ ಅಂದರೆ ನಾವು ಸಮೀಪ ಬರ್ತೀವಿ ಸಾಧನೆಗೆ. 7.7% ಸಾಧನೆ ಆಗುತ್ತೆ 10ನೇ ಪಂಚವಾರ್ಷಿಕ ಯೋಜನೆ ಅವಧಿನಲ್ಲಿ. ಈ ಅವಧಿನಲ್ಲಿ ಬಡತನವನ್ನು 25% 20ಕ್ಕೆ ಕಡಿಮೆ ಮಾಡಬೇಕು. ಸಾಕ್ಷರತಾ ಪ್ರಮಾಣವನ್ನು 60% 75ಕ್ಕೆ ಹೆಚ್ಚಿಸಬೇಕು ಅನ್ನುವಂತಹ ಪ್ರಮುಖ ಉದ್ದೇಶ ಗುರಿಯನ್ನು ಹೊಂದಿದ್ವಿ. ಹಾಗೆ ಶಿಶು ಮರಣದ ಅಂದರೆ ಪ್ರತಿ 1000 ಮಕ್ಕಳಿಗೆ ಜನಿಸಿದಂಥ ಪ್ರತಿ 1000 ಮಕ್ಕಳಲ್ಲಿ 1 ವರ್ಷವನ್ನು ತಲುಪದೆ ಮರಣ ಹೊಂದುವವರ ಸಂಖ್ಯೆಯನ್ನು ಶಿಶು ಮರಣ ದರ ಅಂತ ಕರಿತೀವಿ. ಆ ಶಿಶು ಮರಣ ದರವನ್ನು ಪ್ರತಿ 1000ಕ್ಕೆ 48ಕ್ಕೆ ಕಡಿಮೆ ಮಾಡುವಂಥದ್ದು 10ನೇ ಪಂಚವಾರ್ಷಿಕ ಯೋಜನೆ ಗುರಿಯಾಗಿರುತ್ತೆ. ಅಂದರೆ ನೆಕ್ಸ್ಟ್ ತಾಯಂದಿರ ಮರಣ ದರ ಅಂದರೆ ತಾಯಂದಿರ ಮರಣ ದರವನ್ನು ಮೆಟ್ರನಲ್ ಮಾರ್ಟಾಲಿಟಿ ರೇಟ್ ಅಂತ ನಾವು ಕರಿತೀವಿ. ಆ ತಾಯಂದಿರ ಮರಣ ದರವನ್ನು ಪ್ರತಿ 1000ಕ್ಕೆ 2ಕ್ಕೆ ಕಡಿಮೆ ಮಾಡೋದು ಯಾವ ಪಂಚವಾರ್ಷಿಕ ಯೋಜನೆ? 10ನೇ ಪಂಚವಾರ್ಷಿಕ ಯೋಜನೆ ಉದ್ದೇಶ ಆಗಿರುತ್ತೆ. ಹಾಗೆಯೇ 2004ರಲ್ಲಿ ರಾಷ್ಟ್ರೀಯ ಕೂಲಿಗಾಗಿ ಕಾಳು ಯೋಜನೆಯನ್ನು ಜಾರಿಗೆ ತರ್ತೀವಿ. ಅಂದರೆ ಕೂಲಿ ಆಧಾರಿತ ಕಾರ್ಯಕ್ರಮವಾಗಿ ರಾಷ್ಟ್ರೀಯ ಕೂಲಿಗಾಗಿ ಕಾಳು ಯೋಜನೆಯನ್ನು 2004ರಲ್ಲಿ ಜಾರಿಗೆ ತರ್ತೀವಿ. ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಿಕೊಡುವ ಉದ್ದೇಶದಿಂದ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಅಂತೇಳಿ ನಾವು ಜಾರಿಗೆ ತರ್ತೀವಿ. ಇದರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರು, ಸ್ವಚ್ಛತೆ, ನೈರ್ಮಲ್ಯ, ಒಳಚರಂಡಿ ವ್ಯವಸ್ಥೆ, ರಸ್ತೆ, ವಿದ್ಯುತ್ತನ್ನು ಕಲ್ಪಿಸಿಕೊಡುವ 5 ಪಂಚ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವ ಉದ್ದೇಶದಿಂದ ಭಾರತ್ ನಿರ್ಮಾಣ ಯೋಜನೆ ಪ್ರಾರಂಭ ಆಗುತ್ತೆ 2005ರಲ್ಲಿ. ಹಾಗೆಯೇ ಅಬ್ದುಲ್ ಕಲಾಂರವರ ಕನಸಿನ ಕೂಸು ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾ ಅಂದರೆ ನಗರ ಪ್ರದೇಶದ ಸೌಲಭ್ಯಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಕಲ್ಪಿಸಿಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಯೋಜನೆಯನ್ನು 2004ರಲ್ಲಿ ಪ್ರಾರಂಭಿಸ್ತೀವಿ 10ನೇ ಪಂಚವಾರ್ಷಿಕ ಯೋಜನೆಯ ಭಾಗವಾಗಿ. ಇವಿಷ್ಟು 10ನೇ ಪಂಚವಾರ್ಷಿಕ ಯೋಜನೆಯ ಪ್ರಮುಖ ಅಂಶಗಳು. ಅಂದರೆ ರಾಷ್ಟ್ರೀಯ ಈ ಒಂದು ಯೋಜನೆ ಅವಧಿನಲ್ಲೇ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಕೂಲಿ ಆಧಾರಿತ ಕಾರ್ಯಕ್ರಮವಾಗಿ ಫೆಬ್ರವರಿ 2, 2006ರಲ್ಲಿ ಜಾರಿಗೆ ಬರುತ್ತೆ. ಅಂದರೆ ಹಿಂದೆ ಅಸ್ತಿತ್ವದಲ್ಲಿದ್ದಂತಹ ಎಲ್ಲ ಕೂಲಿ ಆಧಾರಿತ ಕಾರ್ಯಕ್ರಮಗಳನ್ನು ವಿಲೀನಗೊಳಿಸಿ ಇನ್ನು ಕಾಯ್ದೆಯ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೆ ತರ್ತೀವಿ. ಇದಿಷ್ಟು ಪ್ರಮುಖವಾಗಿ 10ನೇ ಪಂಚವಾರ್ಷಿಕ ಯೋಜನೆ. ಇನ್ನು 11ನೇ ಪಂಚವಾರ್ಷಿಕ ಯೋಜನೆ ಅಂತ ನಾವು ನೋಡಿದ್ರೆ 11ನೇ ಪಂಚವಾರ್ಷಿಕ ಯೋಜನೆಯ ಅವಧಿ 2007ರಿಂದ 2012. ಈ 11ನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಯೋಜನೆಯ ಅಧ್ಯಕ್ಷರು ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದರೆ ಮಾಂಟೆಕ್ ಸಿಂಗ್ ಅಹುಲವಾಲಿಯ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಇದರ ಉದ್ದೇಶ ಇನ್ಕ್ಲೂಸಿವ್ ಗ್ರೋತ್, ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಅಥವಾ ಅಂತರ್ಗತ ಪ್ರಗತಿ. ಇವತ್ತು ನಾವೇನು ಕರೀತಾ ಇದ್ದೀವಿ, ಪ್ರಧಾನಮಂತ್ರಿಗಳು ಹೇಳ್ತಿರುವಂಥ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದರೆ ಎಲ್ಲರನ್ನೊಳಗೊಂಡಂತೆ ಭಾರತವನ್ನು ಅಭಿವೃದ್ಧಿಪಡಿಸಬೇಕು. ಅಂದರೆ ಹಿಂದುಳಿದವರನ್ನು, ದೀನದಲಿತರನ್ನು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು, ಹಿಂದುಳಿದ ಪ್ರದೇಶ ಎಲ್ಲವನ್ನು ಒಟ್ಟಾರೆಯಾಗಿ ತೆಗೆದುಕೊಂಡು ಭಾರತವನ್ನು ಅಭಿವೃದ್ಧಿ ರಾಷ್ಟ್ರವನ್ನಾಗಿ ಮಾಡುವಂಥ ಒಂದು ಪರಿಕಲ್ಪನೆ ಇನ್ಕ್ಲೂಸಿವ್ ಗ್ರೋತ್. ಅಂದರೆ ಇಂದಿನ ಅರ್ಥ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಓಕೆ, ಈ ಒಂದು ಇನ್ಕ್ಲೂಸಿವ್ ಗ್ರೋತ್ ಅಂದರೆ ಅಂತರ್ಗತ ಪ್ರಗತಿ ಅಥವಾ ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಎನ್ನುವಂಥ ಒಂದು ಪರಿಕಲ್ಪನೆಯ ಅಡಿನಲ್ಲಿ 11ನೇ ಪಂಚವಾರ್ಷಿಕ ಯೋಜನೆ ಅನುಷ್ಠಾನಕ್ಕೆ ಬರುತ್ತೆ. ಈ ಒಂದು ಯೋಜನೆ ಗುರಿ 9%ರಷ್ಟಾಗಿದ್ದರೆ ಸಾಧನೆ 7.9% ಸಾಧನೆ ಆಗುತ್ತೆ. ಈ ಒಂದು ಯೋಜನೆ ಅವಧಿನಲ್ಲಿ ಅಂದರೆ 11ನೇ ಪಂಚವಾರ್ಷಿಕ ಯೋಜನೆ ಅವಧಿನಲ್ಲಿ 15% ಅಂದರೆ ಬಡತನ ಪ್ರಮಾಣವನ್ನು 15%ಕ್ಕೆ ಕಡಿಮೆ ಮಾಡಬೇಕು ಅಂತ ನಾವು ಉದ್ದೇಶನ ಹೊಂದಿದ್ವಿ. ಸಾಕ್ಷರತಾ ಪ್ರಮಾಣವನ್ನು 75%ಕ್ಕೆ ನಾವು ಹೆಚ್ಚಿಸಬೇಕು ಅನ್ನುವಂಥದ್ದು 11ನೇ ಪಂಚವಾರ್ಷಿಕ ಯೋಜನೆಯ ಪ್ರಮುಖ ಗುರಿಗಳಾಗಿದ್ದವು. ಇನ್ನು 12ನೇ ಪಂಚವಾರ್ಷಿಕ ಯೋಜನೆನ ನೋಡಿದ್ರೆ 2012ರಿಂದ 2017 ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆ ಅಂತ್ಯ ಆಗಿದ್ದು 12ನೇ ಪಂಚವಾರ್ಷಿಕ ಯೋಜನೆಯ ಮೂಲಕ. ಅಧ್ಯಕ್ಷರು ಯಾರಾಗಿದ್ರು ಅಂದರೆ ಮನಮೋಹನ್ ಸಿಂಗ್, ಉಪಾಧ್ಯಕ್ಷರು ಯಾರಾಗಿದ್ರು ಅಂದರೆ ಮಾಂಟೆಕ್ ಸಿಂಗ್ ಅಹುಲವಾಲಿಯಾ.
8% ಆರ್ಥಿಕ ಪ್ರಗತಿಯನ್ನು ಸಾಧಿಸುವಂಥದ್ದು 12ನೇ ಪಂಚವಾರ್ಷಿಕ ಯೋಜನೆಯ ಉದ್ದೇಶ ಆಗಿತ್ತು. ಇನ್ನು ಇದರ ಗುರಿ ಏನಾಗಿತ್ತು ಅಥವಾ ಇದರ ಪ್ರಮುಖ ಧ್ಯೇಯ ವಾಕ್ಯ ಏನಾಗಿತ್ತು ಅಂದರೆ ತೀವ್ರತರವಾದ, ಸುಸ್ಥಿರವಾದ, ಎಲ್ಲರನ್ನೊಳಗೊಂಡ ಅಧಿಕ ಆರ್ಥಿಕ ಪ್ರಗತಿಯನ್ನು ಸಾಧಿಸುವುದು 12ನೇ ಪಂಚವಾರ್ಷಿಕ ಯೋಜನೆ ಇನ್ನು ಇದರ ಒಂದು ಪ್ರಮುಖ ಆದ್ಯತೆಯಾಗಿತ್ತು. ಅಂದರೆ ರ್ಯಾಪಿಡ್, ಸಸ್ಟನಬಲ್, ಮೋರ್ ಇನ್ಕ್ಲೂಸಿವ್ ಗ್ರೋತ್ ವಾಸ್ ದ ಮೈನ್ ಸ್ಲೋಗನ್ ಆಫ್ 12th ಫೈರ್ ಪ್ಲಾನ್. ಅಂದರೆ 12ನೇ ಪಂಚವಾರ್ಷಿಕ ಯೋಜನೆಯ ಪ್ರಮುಖ ಆದ್ಯತೆಯಾಗಿತ್ತು. ಈ ಒಂದು ಯೋಜನೆ ಅವಧಿನಲ್ಲಿ 8% GDPಯ ಪ್ರಗತಿಯನ್ನು ಸಾಧಿಸುವುದಾಗಿದ್ದರೆ ಕೃಷಿ ವಲಯದಲ್ಲಿ 4% ಪ್ರಗತಿಯನ್ನು ಸಾಧಿಸುವುದಾಗಿತ್ತು. ಇನ್ನು 10% ಬಡತನ ಪ್ರಮಾಣವನ್ನು ಕಡಿಮೆ ಮಾಡಲಿಕ್ಕೆ ಆದ್ಯತೆಯನ್ನು ನೀಡುತ್ತೆ. 50 ಮಿಲಿಯನ್ನಷ್ಟು ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುವಂಥದ್ದು ಇದರ ಪ್ರಮುಖ ಆದ್ಯತೆಯಾಗಿರುತ್ತೆ. ಇದರ ಜೊತೆಗೆ ಶಿಶು ಮರಣ ದರವನ್ನು ಪ್ರತಿ 1000ಕ್ಕೆ 25ಕ್ಕೆ ಕಡಿಮೆ ಮಾಡಬೇಕು. ಮೂಲಭೂತ ಸೌಕರ್ಯಗಳ ಮೇಲಿನ ಬಂಡವಾಳ ಹೂಡಿಕೆಯನ್ನು GDPಯ 9%ಕ್ಕೆ ಹೆಚ್ಚಿಸಬೇಕು. 90% ಕುಟುಂಬಗಳಿಗೆ ಬ್ಯಾಂಕ್ ಖಾತೆ ಸೌಲಭ್ಯವನ್ನು ಕಲ್ಪಿಸಿಕೊಡಬೇಕು. ಸರ್ಕಾರದ ಎಲ್ಲ ಕಾರ್ಯಕ್ರಮಗಳನ್ನು ಆಧಾರ್ನೊಂದಿಗೆ ಜೋಡಿಸಿ ಸೂಕ್ತ ಫಲಾನುಭವಿಗಳಿಗೆ ತಲುಪುವಂತೆ ಮಾಡಬೇಕು ಅನ್ನುವಂಥದ್ದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಆಗಿರುತ್ತೆ. ಈ ರೀತಿ ಭಾರತದಲ್ಲಿ ಮೊದಲನೇ ಪಂಚವಾರ್ಷಿಕ ಯೋಜನೆಯಿಂದ 12ನೇ ಪಂಚವಾರ್ಷಿಕ ಯೋಜನೆಗಳವರೆಗೆ ಭಾರತವನ್ನು ಅಭಿವೃದ್ಧಿಗೆ ಕೊಂಡೊಯ್ಯುವ ಸಲುವಾಗಿ ಈ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬರ್ತವೆ. 12ನೇ ಪಂಚವಾರ್ಷಿಕ ಯೋಜನೆ ಮುಕ್ತಾಯದೊಂದಿಗೆ ಭಾರತದಲ್ಲಿ ಯೋಜನಾ ಶಕೆ ಅನ್ನುವಂಥದ್ದು ಪೂರ್ಣಗೊಂಡಿದೆ. ಪ್ರಸ್ತುತ ಯೋಜನೆಗೆ ಪರ್ಯಾಯವಾಗಿ ನೀತಿ ಆಯೋಗ ತನ್ನದೇ ಆದಂತಹ ಒಂದು ದೂರದೃಷ್ಟಿ ಯೋಜನೆಯೊಂದಿಗೆ ಅನುಷ್ಠಾನಗೊಳಿಸ್ತಾ ಇದೆ. ಇಂದು ಪ್ರಸ್ತುತ ನೀತಿ ಆಯೋಗದ ಕಾಲ ಅಥವಾ ನೀತಿ ಆಯೋಗದ ಅವಧಿ ಅಂತೇಳಿ ನಾವು ಕರಿತೀವಿ. ಇದು ಪರೀಕ್ಷಾ ದೃಷ್ಟಿಯಿಂದ ಪಂಚವಾರ್ಷಿಕ ಯೋಜನೆಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಪ್ರಶ್ನೆಗಳಿಗೆ ಸೂಕ್ತವಾದಂತಹ ಮಾಹಿತಿ. ಧನ್ಯವಾದ. ಥ್ಯಾಂಕ್ ಯು.